ನಮಸ್ಕಾರ. ಸುವರ್ಣವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಿಮ್ಮೆಲ್ಲರ ನೆಚ್ಚಿನ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರ್ಬತ್ತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ. ಸ್ನೇಹಿತರೆ, ಕಷ್ಟ ಅನ್ನೋದು ಯಾರಿಗಿರಲ್ಲ ಹೇಳಿ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕಷ್ಟ ಇದ್ದಿದ್ದೆ. ಆದರೆ ಎಲ್ಲ ಕಷ್ಟಕ್ಕೂ ಪರಿಹಾರ ಕೂಡ ಇದ್ದೇ ಇರುತ್ತೆ. ನಮ್ಮ ಈ ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸೋದ್ರ ಜೊತೆಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾರ್ಗದರ್ಶನವನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಿಮ್ಮ ನೆಚ್ಚಿನ ಗುರುಗಳಾದಂತಹ ಶ್ರೀ ವಾಚಸ್ಪತಿ ಭಟ್ ಗುರೂಜಿ ಅವರು. ಇವರು ಕರ್ಣಪಿಶಾಚಿನಿ ಹಾಗೂ ಜಲಾಂತರ್ದೀಪ ವಿದ್ಯೆಯಲ್ಲಿ ಪಾರಂಗತರಾಗಿದ್ದಾರೆ. ಬನ್ನಿ ಇಂದಿನ ಕಾರ್ಯಕ್ರಮಕ್ಕೆ ಗುರೂಜಿನ ಸ್ವಾಗತಿಸೋಣ. ಈ ದಿವಸ ಗುರೂಜಿ ಏನೆಲ್ಲ ವಿಚಾರವನ್ನು ತಿಳಿಸ್ಕೊಡ್ತಾರೆ ಅಂತ ಕೇಳೋಣ. ಗುರೂಜಿ ನಮಸ್ಕಾರ. ನಮಸ್ಕಾರ. ನಮ್ಮ ಇಂದಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ ಗುರೂಜಿ. ಧನ್ಯವಾದ. ಗುರೂಜಿ, ಪ್ರತಿನಿತ್ಯ ಒಂದೊಂದು ಹೊಸ ವಿಚಾರವನ್ನು ನೀವು ನಮಗೆ ತಿಳಿಸ್ಕೊಡ್ತೀರಾ. ಕಳೆದ ಕೆಲವು ಸಂಚಿಕೆಗಳಿಂದ ನವಗ್ರಹಗಳ ಬಗ್ಗೆ ತಿಳಿಸ್ತಾ ಇದ್ರಿ, ಗ್ರಹಗಳ ಪರಿಣಾಮ ಯಾವ ರೀತಿಯಾಗಿ ಬೀರುತ್ತೆ ಅಂತ. ಈ ದಿವಸ ಯಾವ ಗ್ರಹದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ಅದಕ್ಕೂ ಮುಂಚೆ ಯೋಗ ಕರ್ಣ ನಕ್ಷತ್ರಗಳ ಬಗ್ಗೆ ತಿಳಿಸ್ಕೊಡಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ನಯ್ಯೇನ ಚರಾಚರಂ ತತ್ಪದಂದರ್ಶಿತಯ್ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ಇವತ್ತಿನ ಈ ಒಂದು ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೀನಿ. ಜೊತೆಯಲ್ಲಿ ಯಾರ್ಯಾರು ಈ ನವೆಂಬರ್ ತಿಂಗಳ 13ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಸಹ ಶುಭಾಶಯಗಳು, ಹಾರೈಕೆಗಳು. ಭಗವಂತ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ, ಆಯುರಾರೋಗ್ಯಾದಿ ಭಾಗ್ಯಗಳು ನಿತ್ಯವೂ ಅಭಿವೃದ್ಧಿಯಾಗಲಿ ಅಂತ ನನ್ನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಂಚಾಂಗವನ್ನು ದರ್ಶನ ಮಾಡೋಣ. ಸ್ವಸ್ತಿ ಶ್ರೀ ವಿಜಯನಾಮ ಸಂವತ್ಸರದ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನ ಇವತ್ತು. ಏಕಾದಶಿ ಅನ್ನುವಂಥದ್ದು ಸರಿಸುಮಾರು ರಾತ್ರಿ 8 ಗಂಟೆವರೆಗೂ ಸಹ ವ್ಯಾಪನೆ ಇದೆ. ಪೂರ್ವಭಾದ್ರಪದ ನಕ್ಷತ್ರ ಇರತಕ್ಕಂಥದ್ದು ಬೆಳಗ್ಗೆ 8 ಗಂಟೆ 30 ನಿಮಿಷಕ್ಕಿಂದ ಸ್ವಲ್ಪ ಹೊತ್ತಿಗಾಗಲೇ ಮುಗಿದು ಹೋಗುತ್ತೆ. ಜೊತೆಯಲ್ಲಿ ಹರ್ಷನಾಮಕ ಯೋಗ ಮತ್ತು ಭವಕರ್ಣ. ಈ ಹರ್ಷನಾಮಕ ಯೋಗ ಭವಕರ್ಣ ಎರಡನ್ನು ಯೋಚನೆ ಮಾಡಿದಾಗ ಒಳ್ಳೆಯ ಯೋಚನೆಯೊಂದಿಗೆ ದೃಢವಾದ ನಿರ್ಧಾರದೊಂದಿಗೆ ಕೆಲಸವನ್ನು ಮಾಡತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಹರ್ಷದಾಯಕವಾಗಿರುತ್ತೆ ಅಂತ ಅರ್ಥ. ಇದು ಇವತ್ತಿನ ಪಂಚಾಂಗದ ವಿಶೇಷ. ಧನ್ಯವಾದಗಳು ಗುರೂಜಿ. ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇವತ್ತು ನವಗ್ರಹಗಳಲ್ಲಿ ಯಾವ ಗ್ರಹದ ಬಗ್ಗೆ ತಿಳಿಸ್ತಾ ಇದ್ದೀರಾ? ಬುಧ ಗ್ರಹದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಸೂರ್ಯ ಚಂದ್ರ ಮಂಗಳ 3 ಆಯಿತು. ಬುಧ ಗ್ರಹದ ಬಗ್ಗೆ ಬಹಳಷ್ಟು ತಿಳ್ಕೊಳ್ಬೇಕು. ಯಾಕೆ ಅಂತಂದರೆ ನಾನು ಹಿಂದೆ ತಿಳಿಸುವಾಗ ಒಂದು ವಿಚಾರ ತಿಳಿಸಿದ್ದೆ. ಏನಂತಂದರೆ, ರವಿ ಚಂದ್ರ ಯಾವತ್ತೂ ವಕ್ರಗತಿ ಇಲ್ಲ, ರಾಹು ಕೇತು ಯಾವಾಗಲೂ ಸೀಧಾಗತಿ ಇಲ್ಲ. ಹಾಗೆಯೇ ಕುಜ ಬುಧ ಗುರು ಶುಕ್ರ ಶನಿ ಈ 5 ಗ್ರಹಗಳಿಗೆ ಆಗಾಗ ವಕ್ರಗತಿ ಇರುತ್ತೆ ಮತ್ತು ರುಜುಗತಿ ಇರುತ್ತೆ ಅಥವಾ ಸೀದಾ ನಡೀತಕ್ಕಂಥದ್ದಿರುತ್ತೆ. ಜೊತೆಯಲ್ಲಿ ರವಿ ಕುಜ ಶನಿಯನ್ನು ಪಾಪಗ್ರಹರು ಅಂತಲೂ, ಬುಧ ಗುರು ಶುಕ್ರರನ್ನು ಶುಭಗ್ರಹರು ಅಂತಲೂ, ಚಂದ್ರನನ್ನು ಶುಕ್ಲ ಪಕ್ಷದಲ್ಲಿ ಶುಭಗ್ರಹ ಕೃಷ್ಣ ಪಕ್ಷದಲ್ಲಿ ಪಾಪಗ್ರಹ ಅಂತಲೂ, ರಾಹುಕೇತುಗಳನ್ನು ಛಾಯಾಗ್ರಹಗಳು ಅಂತಲೂ ಕರೀತಾರೆ. ಇದು ಇಷ್ಟೊಂದು ತನಕ ನಾನು ಹೇಳಿಲ್ಲ ಅಂತಾದ್ರೆ ಇವತ್ತು ತಿಳ್ಕೊಳ್ಳಿ. ಈ ರೀತಿಯಾಗಿರ್ತಕ್ಕಂಥದ್ದು ವಿಚಾರ. ಇದರಲ್ಲಿ ಶುಭಗ್ರಹಗಳು ಶುಭ ಸ್ಥಾನದಲ್ಲಿ ಶುಭ ಫಲ, ಪಾಪಗ್ರಹಗಳು ಶುಭ ಸ್ಥಾನದಲ್ಲಿ ಕೆಟ್ಟ ಫಲ, ಹಾಗೆಯೇ ಪಾಪಗ್ರಹಗಳು ಪಾಪಸ್ಥಾನದಲ್ಲಿದ್ದು ಸ್ಥಿತಿಯ ಮೇಲೆ ಕೆಲವು ಸಾರಿ ಶುಭ ಫಲ ಕೆಲವು ಸಾರಿ ಅಶುಭ ಫಲವನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಇರುತ್ತೆ. ಪ್ರಕೃತ ಇವತ್ತು ಬುಧವಾರದ ವಿಶೇಷ. ಹಾಗಾಗಿ ಬುಧವಾರದ ವಿಶೇಷತೆಯನ್ನು ನೋಡುವಾಗ ಬುಧನಿಗೆ ಸಂಬಂಧಪಟ್ಟು ನೋಡಬೇಕು. ರೂಪೇಣ ಅಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಅಂತ ಹೇಳ್ತಾರೆ. ಸೌಮ್ಯವಾಗಿರ್ತಕ್ಕಂಥವನು ಅಥವಾ ಬುಧನನ್ನು ಸೌಮ್ಯ ಅಂತ ಹೇಳ್ತಾರೆ. ಸೌಮ್ಯ ಪೀತ ಉದಂಗ್ಮುಖ. ಸೌಮ್ಯ ಅಂತ ಹೇಳ್ತಕ್ಕಂಥ ಬುಧಗ್ರಹ ಸೌಮ್ಯ ಸ್ವಭಾವದ್ದು ಅಂತ ಅರ್ಥ. ಪೀತ ಅಂದರೆ ಹಳದಿ ಬಣ್ಣವನ್ನು ಬುಧನಿಗೆ ಹೇಳ್ತಾರೆ. ಜೊತೆಯಲ್ಲಿ ವೇದ ಮಂತ್ರದಲ್ಲಿ ಇಷ್ಟಾಪೂರ್ತೆ ಸಗಂ ಸೃಜೇಥ ಮಯಂಚ ಅಂತ ಬರುತ್ತೆ. ಇಷ್ಟಾಪೂರ್ತಿ ಅಂತಂದರೆ ಸಮೃದ್ಧಿ ಅಂತ ಅರ್ಥ. ಸಮೃದ್ಧಿಯ ವರ್ಣ ಬಣ್ಣ ಯಾವುದು ಅಂದರೆ ಹಸಿರು. ಹಾಗಾಗಿ ಅವರವರ ಸಂಪ್ರದಾಯ ಆಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಡೆಯಲ್ಲಿ ಬುಧನ ಆರಾಧನೆ ಮಾಡುವಾಗ ಹಸಿರು ಬಣ್ಣವನ್ನು ಬಳಸ್ತಕ್ಕಂಥದ್ದು ಇದೆ. ಹಾಗೇನೆ ಸೌಮ್ಯ ಪೀತ ಅಂತ ಹೇಳ್ತಾರೆ. ಪೀತ ಅಂದ್ರೆ ಹಸಿರಲ್ಲ, ಪೀತ ಅಂದ್ರೆ ಹಳದಿ ಅಂತ ಅರ್ಥ. ಸೌಮ್ಯ ಪೀತ ಉದಂಗ್ಮುಖ ಸಮಿತ್ ಅಪಾಮಾರ್ಗ. ಅಪಾಮಾರ್ಗ ಸಮಿತ್ ಬುಧನಿಗೆ ಅಂದರೆ ಅಪಾಮಾರ್ಗ ಅಂದರೆ ಉತ್ತರಣ ಗಿಡ ಅಂತ ಅರ್ಥ. ಈ ಉತ್ತರಣೆಯ ಸಮಿತ್ತು ಬುಧನಿಗೆ ಬಹಳ ವಿಶೇಷವಾದ್ದು. ನಾನು ಅನೇಕ ಬಾರಿ ಬುದ್ಧಿ ಸಂಬಂಧ, ಜ್ಞಾಪಕ ಶಕ್ತಿ ಸಂಬಂಧ, ವಿದ್ಯೆ ಸಂಬಂಧವಾಗಿ ಅಥವಾ ಮಾನಸಿಕವಾದಂಥ ಒಂದು ವೈಕಲ್ಯ
ಚಾಂಚಲ್ಯ ಅನ್ನುವಂಥದ್ದು ಉಂಟಾದಾಗ ಈ ಉತ್ತರಣೆ ಗಿಡದ ಎಲೆಯನ್ನು ಅರೆದು ಅದನ್ನು ಕೊಬ್ಬರಿ ಎಣ್ಣೆ ಜೊತೆಯಲ್ಲಿ ಸೇರಿಸಿ ಸ್ವಲ್ಪ ಬಿಸಿ ಮಾಡಿ ಒಂದು 2-3 ದಿನ ಸ್ವಲ್ಪ ಬಿಸಿ ಮಾಡಬೇಕು, ಕುದಿಸಬಾರ್ದು ಅಂತ ಹೇಳಿದ್ದೆ. ಸ್ವಲ್ಪ ಬಿಸಿ ಮಾಡಿ ಈ ಫಿಂಗರ್ ಟಿಪ್ಸ್ ಅಂದರೆ ಈ ಬೆರಳಿನ ತುದಿ ಭಾಗವನ್ನು ಅದ್ದಿ ತಲೆಗೆ ಅದನ್ನು ನಿಧಾನವಾಗಿ ಮಾಲಿಷ್ ಮಾಡೋದ್ರಿಂದ ಈ ಒಂದು ಸಮಸ್ಯೆ ಪರಿಹಾರವಾಗುತ್ತೆ ಅಂತ ತಿಳಿಸಿದ್ದೆ. ಕಾರಣ ಏನು ಅಂತ ಗೊತ್ತಾಯ್ತಲ್ಲ. ಸೂರ್ಯನಿಗೆ ಎಕ್ಕೆ ಗಿಡ, ಚಂದ್ರನಿಗೆ ಮುತ್ತುಗದ ಗಿಡ, ಅಂಗಾರಕನಿಗೆ ಖದಿರ ಅಂತ ಬರ್ತಕ್ಕಂಥ ಒಂದು ಮರ. ಅಂದರೆ ಈ ಖದಿರ ಅಂತಂದ್ರೆ ಕಗ್ಗಲಿ ಅಂತ ಏನು ಹೇಳ್ತಾರೆ, ವಾಡಿಕೆ ಭಾಷೆಯಲ್ಲಿ ಕಗ್ಗಲಿ ಅಂತ ಹೇಳ್ತಾರೆ, ಸಂಸ್ಕೃತದಲ್ಲಿ ಖದಿರ ಅಂತ ಹೇಳ್ತಾರೆ. ಆ ಮರದ ಒಂದು ಗಿಡದ ಕಡ್ಡಿಯನ್ನು ಅಂಗಾರಕನಿಗೆ ಬಳಸ್ತಾರೆ, ಅರ್ಚನೆಗೆ ಆ ಗಿಡದ ಎಲೆಗಳನ್ನು ಬಳಸಬೇಕು ಅಂತ ಅರ್ಥ. ಹಾಗೆ ಬುಧನ ವಿಚಾರ ಬಂದಾಗ ಅಪಾಮಾರ್ಗ ಅಂತಕ್ಕಂಥದ್ದು ಉತ್ತರಣೆ ಗಿಡಕ್ಕೆ ಹೇಳ್ತಾರೆ. ಇದರಲ್ಲಿ 2 ವರ್ಣ ಇದೆ, ಬಿಳಿ ಉತ್ತರಣೆ ಮತ್ತು ಕೆಂಪು ಉತ್ತರಣೆ ಅಂತ 2 ಇದೆ. ಆಯಾಯ ಸಂಬಂಧಕ್ಕೆ ಅಂದರೆ ಯಾವ ರೀತಿಯಾದಂಥ ಸಮಸ್ಯೆ ಬರುತ್ತದೆಯೋ ಆ ಸಮಸ್ಯೆಗೆ ಅನುಗುಣವಾಗಿ ಒಂದೋ ಬಿಳಿಯ ಉತ್ತರಣೆ ಅಥವಾ ಕೆಂಪು ಉತ್ತರಣೆಯನ್ನು ಬಳಸಬೇಕು. ಹೋಮದ ವಿಚಾರ ಬಂದಾಗ ಹೋಮ ಮಾಡುವಾಗ ಸತ್ವಚಂ ಅಂತ ಹೇಳ್ತಾರೆ, ಮತ್ತು ವಿಶೇಷವಾಗಿ ಏನು ಹೇಳ್ತಾರೆ ಅಂದರೆ ಅಶುಷ್ಕಂ ಅಂತ ಹೇಳ್ತಾರೆ. ಸಮಿತ್ತನ್ನು ನಾವು ಹೋಮಕ್ಕೆ ಆಹುತಿ ಹಾಕುವಾಗ ಅಶುಷ್ಕವಾಗಿರಬೇಕು, ಅಂದರೆ ಪೂರ್ಣವಾಗಿ ಒಣಗಿ ಕರಟು ಹೋಗಿರಬಾರ್ದು ಅಂತ ಅರ್ಥ. ಸ್ವಲ್ಪವಾದರೂ ಸಹ ಅದರಲ್ಲಿ ಆರ್ದ್ರತೆ ಇರಬೇಕು, ಅಂದರೆ ಹಸಿಯಾಗಿರಬೇಕು, ಸ್ವಲ್ಪವಾದರೂ ಹಸಿಯಾಗಿರಬೇಕು ಅಂತ ಅರ್ಥ. ಸತ್ವಚಂ ಅದರ ಮೇಲೆ ಇರ್ತಕ್ಕಂಥ ತೊಗಟೆ ಚರ್ಮ ಅಂತೇನು ಹೇಳ್ತೀವಿ ಅದು ಇರಬೇಕು. ಅದನ್ನು ತೆಗೆದರೆ ತೆಗೆದ ಪಕ್ಷದಲ್ಲಿ ಅದು ಯಜ್ಞಕ್ಕೆ ಆಹುತಿ ಹಾಕಲಿಕ್ಕೆ ಯೋಗ್ಯವಾದ್ದಲ್ಲ. ಬಹಳ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕು. ಇನ್ನೂ ಒಂದು ವಿಚಾರ ಏನಿದೆ ಅಂತಂದರೆ, ನಮ್ಮಲ್ಲಿ ಅನೇಕ ಅಂಗಡಿಗಳಲ್ಲಿ ಕೂಡ ಬಹಳ ಮೋಸ ಮಾಡ್ತಾರೆ. ಇದೇ ಅದು ತಗೊಂಡೋಗಿ, ಅದೇ ಇದು ತಗೊಂಡೋಗಿ ಅಂಥೇಳಿ ಸುಮ್ಮನೆ ಸುಳ್ಳಾಗಿ ಹೇಳಿ ಜನರನ್ನು ತಪ್ಪುದಾರಿಗೆ ಎಳಿತಾರೆ. ನಿಮಗೆ ಆ ಸಮಿತ್ತುಗಳ ಪರಿಚಯ ಕೂಡ ನಾನು ಮಾಡಿಸ್ಕೊಡ್ತೀನಿ ನಮ್ಮ ಮುಂದಿನ ಕೆಲವು ಸಂಚಿಕೆಗಳಲ್ಲಿ. ಅದಕ್ಕೋಸ್ಕರವಾಗಿ ನಾನು ನಿಮಗೋಸ್ಕರ ಆ ಒಂದು ಗಿಡವನ್ನು ತಂದು ನಿಮಗೆ ತೋರಿಸ್ತೀನಿ. ನನ್ನ ಸಂಚಿಕೆಯಲ್ಲಿ ತೋರಿಸಿ ಇಂತಿಂತಹ ಕಡ್ಡಿ ಹೀಗಿರುತ್ತೆ, ಇದರ ಲಕ್ಷಣ, ನಿಮಗೆ ಯಾರೂ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಸರಿಯಾಗಿ ನೋಡ್ಕೊಳ್ಳಿ ಅಂತ. ಆಯಾಯ ಸಮಿತ್ತನ್ನು ಸರಿಯಾಗಿ ಗಮನ ಇಟ್ಟು ನೋಡ್ಕೊಳ್ಬೇಕು. ಹಾಗೇನೆ ಬುಧನ ವಿಚಾರವನ್ನು ಮಾತಾಡ್ತಾ ಇದ್ದೀವಲ್ಲ, ಬಾಣೇಶಾನ ದಿಶ ಸುಹೃದ್ರವಿಸಿತೋ ವೈರೀಂದುರನ್ಯೇ ಸಮಾಹ. ಬುಧನ ವಿಚಾರ ಈಶಾನ ದಿಕ್ಕಿನಲ್ಲಿ, ಅಂದರೆ ಸೂರ್ಯನ ಎಡಭಾಗದಲ್ಲಿ ಮುಂದೆ ದೇವಮೂಲೆ ಅಂತೇನು ಹೇಳ್ತೀವಲ್ಲ, ಅಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಬುಧನನ್ನು ಆರಾಧನೆ ಮಾಡಬೇಕಿದ್ರೆ ಬಾಣಾಕಾರವಾದ ಮಂಡಲವನ್ನು ಬರಿಬೇಕು. ಹಿಂದೆ ಹೇಳಿದ್ನಲ್ಲ, ಸೂರ್ಯನಿಗೆ ವೃತ್ತ, ಚಂದ್ರನಿಗೆ ಚಚ್ಚೌಕ, ಅಂಗಾರಕನಿಗೆ ತ್ರಿಕೋಣ. ಹಾಗೇನೆ ಬುಧನಿಗೆ ಬಾಣಾಕಾರವಾಗಿರ್ತಕ್ಕಂಥದ್ದು, ಆ ಬಾಣದ ತುದಿ ಅಂತಕ್ಕಂಥದ್ದು ಉತ್ತರ ದಿಕ್ಕಿಗೆ ಇರಬೇಕು. ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ತೋರಿಸ್ತೀನಿ ನೋಡಿ. ಬುಧಗ್ರಹದ ಆರಾಧನೆ ಮಾಡುವಾಗ ಹೇಗೆ ಬರ್ಕೋಬೇಕು ಯಂತ್ರ, ಅಥವಾ ಹೇಗೆ ಬರ್ಕೋಬೇಕು ರಂಗೋಲಿಯಲ್ಲಿ ಬಣ್ಣ ಇತ್ಯಾದಿಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ನೋಡ್ಕೊಂಬಿಡಿ. ಇದು ಸರಿಯಾಗಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಸೂರ್ಯನಿಗೆ ವೃತ್ತಾಕಾರವನ್ನು ಹಾಕಿ ಕೆಂಪು ಬಣ್ಣ ತುಂಬಿರ್ತೀರಿ. ಹಾಗೇನೆ ಚಂದ್ರನಿಗೆ ಆಗ್ನೇಯದಲ್ಲಿ ಚಚ್ಚೌಕವನ್ನು ಹಾಕಿ ಬಿಳಿ ಬಣ್ಣ ತುಂಬಿರ್ತೀರಿ. ಅಂಗಾರಕನಿಗೆ ತ್ರಿಕೋಣವನ್ನು ಹಾಕಿ ಕೆಂಪು ಬಣ್ಣ ತುಂಬಿರ್ತೀರಿ. ಹಾಗೆ ಬುಧನಿಗೆ ಇದು ಪೂರ್ವ ದಿಕ್ಕು ಅಂತ ತಿಳ್ಕೊಳ್ಳಿ, ಇದು ಉತ್ತರ. ಪೂರ್ವ ಮತ್ತು ಉತ್ತರದ ಮಧ್ಯಭಾಗ ಏರಿದೆ, ಇದನ್ನು ಈಶಾನ್ಯ ಅಂತ ಕರಿತೀವಲ್ವಾ. ಈ ಈಶಾನ್ಯ ದಿಕ್ಕಿನಲ್ಲಿ ಈ ಥರ ಉತ್ತರಕ್ಕೆ ಮುಖ ಮಾಡಿ ಬಾಣದ ಚಿತ್ರವನ್ನು ಬರ್ಕೋಬೇಕು. ಬಾಣದ ಚಿತ್ರವನ್ನು ಬರ್ಕೊಂಡು ಅದಕ್ಕೆ ಹಸಿರು ಬಣ್ಣವನ್ನು ತುಂಬಿಕೊಳ್ಬೇಕು, ಅಥವಾ ಹಳದಿ ಬಣ್ಣವನ್ನು ತುಂಬಿದ್ರೂ ಅಪರಾಧ ಏನಾಗೋದಿಲ್ಲ. ಈ ರೀತಿಯಾಗಿ ಬರ್ಕೊಂಡು ಆನಂತರ ಇದರ ಮೇಲೆ ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ಹಳದಿ ಅಥವಾ ಹಸಿರು ಬಟ್ಟೆಯಲ್ಲಿ ಇಟ್ಟುಕೊಂಡು ಅದಕ್ಕೆ 16 ರೂಪಾಯಿಗಳು ಕಾಣಿಕೆಯನ್ನು ಇಟ್ಕೋಬೇಕು, ಅಥವಾ 17 ದಶಾವರ್ಷ 17 ಇಟ್ಕೊಂಡ್ರೂ ನಡೀತದೆ. ಈ ರೀತಿಯಾಗಿ ಈ ಒಂದು ಬಾಣದ ಗುರುತಿನ ಮೇಲೆ ಇಟ್ಟುಕೊಂಡು ಬುಧಗ್ರಹವನ್ನು ಆರಾಧನೆ ಮಾಡಬೇಕು, ಬುಧನ ಅನುಗ್ರಹವನ್ನು ಪಡ್ಕೊಳ್ಬಹುದು. ಈ ರೀತಿಯಾಗಿ ಬರ್ಕೊಂಡು ಅದರ ಮೇಲೆ ಹೆಸರು ಕಾಳು ಹೇಳಿರ್ತಕ್ಕಂಥದ್ದು ಬುಧನಿಗೆ ಹೆಸರು ಕಾಳು ಅಥವಾ ಹೆಸರು ಬೇಳೆ ಕೂಡ ಬಳಕೆ ಮಾಡಬಹುದು. ಇಲ್ಲಿ ಇನ್ನೊಂದನ್ನು ಗಮನಿಸಿ, ಹೆಸರು ಬೇಳೆಯ ಬಣ್ಣ ಹಳದಿ ಇರುತ್ತೆ, ಅದೇ ಹೆಸರು ಕಾಳಿನ ಬಣ್ಣ ಹಸಿರಿರುತ್ತೆ. ಹಾಗೆ ಹಸಿರು ಅಥವಾ ಹಳದಿ ಎರಡೂ ವರ್ಣಗಳನ್ನು ಸಹ ಬುಧನಿಗೆ ಹೇಳುತ್ತೆ. ಅದೇ ಹರಳಿನ ವಿಚಾರ ಬಂದಾಗ
ಬುಧನ ಒಂದು ಹರಳು ಅಂತಕ್ಕಂಥದ್ದು ಪಚ್ಚೆ. ಈ ಬುಧನ ಕಾರಕತ್ವ ಏನು, ಸ್ಥಾನ ಏನು, ರಾಶಿಗೆ ಅಧಿಪತಿತ್ವ ಏನು, ಯಾವ ಯಾವ ಮನೆಗಳಲ್ಲಿದ್ದರೆ ಯಾವ ಯಾವ ರೀತಿಯ ಫಲ, ಅಥವಾ ಅವನಿಗೆ ಮಿತ್ರರು ಯಾರು, ಶತ್ರುಗಳು ಯಾರು ಇತ್ಯಾದಿ ಎಲ್ಲ ಯೋಚನೆ ಬಂತಲ್ವ ಸಹಜವಾಗಿ ನಿಮ್ಮ ಒಂದು ತಲೆಯಲ್ಲಿ. ಇದೇ ಬುಧನ ವಿಶೇಷತೆ. ಅಂದರೆ ಬುಧ ಬುದ್ಧಿ ಚಾತುರ್ಯವನ್ನು ಉಂಟು ಮಾಡ್ತಕ್ಕಂಥ ಗ್ರಹ. ಸದ್ಬುದ್ಧಿಂಚ ಬುಧ ಅಂತ ಹೇಳ್ತಾರೆ. ಮತ್ತು ವಾಗ್ವಿಭೂತಂಚ ಸೌಮ್ಯ, ಯಾರು ಸರಿಯಾಗಿ ಮಾತಾಡ್ತಾರೋ, ವಿಭೂತ ಅಂತಂದರೆ ಯೋಗ್ಯವಾದ ರೀತಿಯಲ್ಲಿ ಸಮರ್ಪಕವಾದ ರೀತಿಯಲ್ಲಿ ಯಾರು ಮಾತಾಡ್ತಾರೋ ಆ ಒಂದು ಕೆಪಾಸಿಟಿ ಅಥವಾ ಆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥವನು ಬುಧಗ್ರಹ. ಹಾಗಾಗಿ ಇನ್ನೂ ವಿಶೇಷವಾಗಿರ್ತಕ್ಕಂಥ ಬುಧಗ್ರಹದ ವಿಶೇಷತೆಗಳೇನು, ಫಲಾಫಲಗಳೇನು ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಧನ್ಯವಾದಗಳು ಗುರೂಜಿ. ವೀಕ್ಷಕರೇ, ಗುರೂಜಿಯಿಂದ ಇನ್ನಷ್ಟು ವಿಚಾರವನ್ನು ತಿಳಿಯೋಣ. ಆದರೆ ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಿಧೀಶ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ರು. ಅವರಿಗೆ ನಾವು ಕರೆಯನ್ನ ಮಾಡಿದ್ದೀವಿ. ಹಲೋ. ಹಲೋ, ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಿತ್ತು? ನಮ್ಮ ಹಸ್ಬೆಂಡ್ ಬಗ್ಗೆ ಮೇಡಮ್. ಏನು ಹೆಸರಮ್ಮ ಅವ್ರಿಗೆ? ಆನಂದ್ ಅಂತ. ಆನಂದ್. ಹೌದು, ಕುಂಭರಾಶಿಯಲ್ಲಿ ನಕ್ಷತ್ರ. ಎಷ್ಟು ವರ್ಷ ಅಮ್ಮ ಅವ್ರಿಗೆ? 37. ಗುರೂಜಿ ಇದ್ದಾರೆ, ಮಾತಾಡಿ ಮಾ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ, ಒಳ್ಳೆಯದಾಗಲಿ. ಗುರುಜಿ, ನಮಗೆ ಮದುವೆಯಾಗಿ 8 ವರ್ಷ ಆಯ್ತು. ಈಗ 8 ವರ್ಷ ಮೇ ತಿಂಗಳಿಗೆ ಆಗುತ್ತೆ. 5 ವರ್ಷವರೆಗೂ ನಾವು ತುಂಬಾ ಚೆನ್ನಾಗಿದ್ವಿ ಗುರುಜಿ. ಇತ್ತೀಚೆಗೆ 2 ವರ್ಷದಿಂದ ತುಂಬಾ ಕಷ್ಟ ಗುರುಜಿ. ಏನು ಕಷ್ಟ ಅಂದ್ರೆ ಏನಮ್ಮ ಸಮಸ್ಯೆ ಏನು? ಕುಡಿಯೋರು ಶುರು ಮಾಡಿದ್ದಾರೆ. ಕುಡಿಯೋಕೆ ಶುರು ಮಾಡಿದ್ದಾರೆ? ಹೌದು ಗುರುಜಿ. ವ್ಯಸನಗಳಲ್ಲಿ ಬಹಳ ಘೋರವಾದ್ದು. ಮೊದಲು ದುಡ್ಡು ಹಾನಿ, ಆಮೇಲೆ ಮಾನಹಾನಿ, ಆಮೇಲೆ ಪ್ರಾಣಹಾನಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ ಕುಡಿತವನ್ನ. ಹೌದು ಗುರುಜಿ. ಈಗ 2 ತಿಂಗಳಿಂದ ತುಂಬಾ ತುಂಬಾ ಬೆಳಿಗ್ಗೆ 4 ಗಂಟೆಗೆ ಎದ್ದು ಕುಡಿಲಿಕ್ಕೆ ಶುರು ಮಾಡಿದ್ದಾರೆ ಗುರುಜಿ. ಯಾವೂರಮ್ಮ ನೀವಿರೋದು? ಕಾರ್ಕಳ ತಾಲೂಕು, ನಿಟ್ಟೆ. ಎಷ್ಟು ಮಕ್ಕಳು ತಾಯಿ ನಿಮ್ಗೆ? 2 ಜನ ಹೆಣ್ಮಕ್ಳು. 2 ಹೆಣ್ಮಕ್ಳ? ಹೌದು. ಹಾ ಹಾ. ಏನು ಉದ್ಯೋಗ ನಿಮ್ಮ ಯಜಮಾನ್ರು ಮಾಡೋದು? ರಿಯಲ್ ಎಸ್ಟೇಟ್ ಏಜೆಂಟ್. ಹಾ ಹಾ ಹಾ, ಸರಿ. ಈಗ ಅವರ ಕುಡಿತ ಬಿಡಿಸೋದಕ್ಕಾಗಿ ನಿಮ್ಮ ಪ್ರಶ್ನೆ ಅಲ್ವಾ? ಹೌದು ಗುರುಜಿ. ಸರಿ, ನಾನು ನಿಮ್ಗೊಂದು ಔಷಧಿ ಹೇಳ್ತೀನಿ, ಆ ಔಷಧಿಯನ್ನು ಮಾಡಿ. ಆಯ್ತು. ನಿಮ್ಮ ಯಜಮಾನ್ರು ಕುಡಿತ ಬಿಟ್ಟು ಹೋಗುತ್ತೆ. ಏನ್ ಮಾಡ್ಬೇಕು? ಎಲೆ ಕಪ್ಪಾಗಿರ್ತಕ್ಕಂಥ ತುಳಸಿ ಗಿಡ ನೋಡಿದ್ದೀರಾ? ಹೌದು. ತುಳಸಿ ಗಿಡದಲ್ಲಿ 2 ತರದ ಎಲೆ ಇರುತ್ತೆ. ಒಂದು ತುಂಬಾ ಹಸಿರಾಗಿರುತ್ತೆ, ಇನ್ನೊಂದು ತುಂಬಾ ಹಸಿರು ಜಾಸ್ತಿ ಆಗಿ ಕಪ್ಪಾಗಿರುತ್ತೆ. ಕೃಷ್ಣ ತುಳಸಿ. ಹೌದು, ಕೃಷ್ಣ ತುಳಸಿ ಗೊತ್ತಲ್ವಾ? ಒಂದು ಹೆಬ್ಬೆರಳ ಗಾತ್ರ ದಪ್ಪ ಇರತಕ್ಕಂಥದ್ದು ಕೃಷ್ಣ ತುಳಸಿಯ ಬೇರನ್ನು ತಗೊಂಡು ಬನ್ನಿ. ಒಂದು 3-4 ಇಂಚು ಉದ್ದ ಇರಲಿ, ತೊಂದರೆ ಇಲ್ಲ. ತಗೊಂಡು ಬಂದು ಅದು ನೀರಲ್ಲಿ ನೆನೆಸಿ, ಆಮೇಲೆ ಚೆನ್ನಾಗಿ ತೊಳೆದು ಮಣ್ಣೆಲ್ಲ ಹೋಗೋ ಹಾಗೆ ನೀಟಾಗಿ ತೊಳ್ಕೊಂಬಿಡಿ. ಆಮೇಲೆ ನಿಂಬೆ ಹುಳಿಯನ್ನು ಹಿಂಡ್ಕೊಂಡು ಒಂದು ಕಲ್ಲಿನ ಮೇಲೆ ಆ ನಿಂಬೆ ರಸದಲ್ಲಿ ತುಳಸಿಯ ಬೇರನ್ನು ತೇಯ್ಬೇಕು. ರೌಂಡ್ ಸುತ್ತಬಾರ್ದು, ನೇರವಾಗಿ ಉದ್ದಕ್ಕೆ ತೇಯ್ಬೇಕು. ಆ ರೀತಿಯಾಗಿ ತೆಗೆದು ಗಂಧ ಬರುತ್ತೆ, ತುಳಸಿಯ ಗಂಧ. ಆ ಗಂಧವನ್ನು 1 ಚಮಚ ಆಗುವಷ್ಟು ಅವರು ಹೊಟ್ಟೆಗೆ ಹೋಗೋ ಹಾಗೆ ವ್ಯವಸ್ಥೆ ಮಾಡಬೇಕು. ಅವರು ಕುಡಿಯುವಂಥ ಮಜ್ಜಿಗೆ ಇತ್ಯಾದಿ ಪಾತ್ರಗಳಲ್ಲಿ, ಅಂದರೆ ಇತ್ಯಾದಿ ವಸ್ತುಗಳಲ್ಲಿ ಅದನ್ನು ಸೇರಿಸಬಹುದು. ಮತ್ತೊಂದು ವಿಚಾರ ಏನು ಅಂತಂದ್ರೆ, ಹಾಲಿಗೆ ಸಂಬಂಧಪಟ್ಟ ಯಾವುದೇ ವಸ್ತುವಿಗೆ ಸೇರಿಸೋಕೆ ಬರಲ್ಲ. ಯಾಕೆಂದ್ರೆ ನಿಂಬೆ ಹುಳಿ ಇರುತ್ತೆ, ಸೊ ಹಾಲು ಒಡೆದೋಗುತ್ತೆ. ಅರ್ಥ ಆಯ್ತಲ್ಲ? ಇದನ್ನು ಮಾಡಬಹುದು. 1. ಇದಕ್ಕೆ ನಿಮಗೆ ಕಷ್ಟವಾಗುತ್ತೆ ಅಂತಂದ್ರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ತುಳಸಿಯ ಸೊಪ್ಪು, ಕೃಷ್ಣ ತುಳಸಿಯ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ತಂದು ಅದನ್ನು ನೆರಳಿನಲ್ಲಿ ಒಣಗಿಸ್ಬೇಕು. ನೆರಳಿನಲ್ಲಿ ಒಣಗಿಸಿ ಪೂರ್ತಿ ಒಣಗಿದ ಮೇಲೆ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದನ್ನು 1 ಚಮಚ ಆಗುವಷ್ಟು ಅವರು ಆಹಾರದಲ್ಲಿ ಸೇರಿಸಬೇಕು. ನಿತ್ಯ ಅವರು ಹೊಟ್ಟೆಗೆ ಹೋಗುವಾಗ ವ್ಯವಸ್ಥೆ ಮಾಡಬೇಕು. ಎಷ್ಟು ದಿವಸ ಜಾಸ್ತಿ ಹಾಕ್ತಿರೋ ಅಷ್ಟು ಬೇಗ ಫಲವಾಗುತ್ತೆ, ಅಷ್ಟು ದೀರ್ಘಕಾಲ ಅದರ ಫಲ ಇರುತ್ತೆ, ಮತ್ತೆ ತತ್ಕ್ಷಣದಲ್ಲಿ ಪರಿಹಾರ ಕಾಣೋದಿಲ್ಲ.
ಇದು ಆಯುರ್ವೇದಿಕ್ ಔಷಧಿ, ನಿಮಗೆ ಚೆನ್ನಾಗಿ ಗೊತ್ತು. ಆಯುರ್ವೇದಿಕ್ ಔಷಧಿ ಯಾವತ್ತೂ ನಿಧಾನವಾಗಿ ಕೆಲಸ ಮಾಡುತ್ತೆ, ಆಯ್ತು ಆದ್ರೆ ಕೆಲಸ ಮಾತ್ರ ಪಕ್ಕಾ ಸರಿಯಾಗಿ ಮಾಡುತ್ತೆ, ಗೊತ್ತಿದೆ ಅಲ್ವಾ? ಆಯ್ತು ಕ್ರಮೇಣ ಕನಿಷ್ಠ 22 ದಿವಸವಾದರೂ ಅವರು ಹೊಟ್ಟೆಗೆ ನಿರಂತರ ಒಂದು ದಿನವೂ ತಪ್ಪದೆ ಕನಿಷ್ಠ 22 ದಿವಸ ಹೋದರೆ ಅವರ ಈ ಸಮಸ್ಯೆ ಖಂಡಿತವಾಗಿ ಪರಿಹಾರ ಆಗುತ್ತೆ. ಅಂದ್ರೆ ಕುಡಿತದ ಚಟ ಬಿಟ್ಟು ಹೋಗುತ್ತೆ. ಸರಿ, ಒಳ್ಳೇದಾಗಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಬಗೆಹರಿಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಗುರುಜಿ, ನಾಳೆ 12 ರಾಶಿಗಳ ಯೋಗ ಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲು ಮೇಷರಾಶಿ ಯೋಗ ಫಲವನ್ನು ನೋಡೋಣ. ಮೇಷರಾಶಿಯವರ ಯೋಗ ಫಲದ ಪ್ರಕಾರ ವ್ಯಯಭಾವದಲ್ಲಿರ್ತಕ್ಕಂಥ ಚಂದ್ರನ ಫಲವನ್ನೂ ನೋಡಬೇಕು, ಷಷ್ಠಭಾವಾಧಿಪತಿ ಆಗಿರತಕ್ಕಂಥ ಬುಧನ ಫಲವನ್ನು ನೋಡಬೇಕು. ಷಷ್ಠಾಷ್ಟಮದಲ್ಲಿ ಬುಧಚಂದ್ರರಿದ್ದಾಗ ಮಾನಸಿಕವಾಗಿರ್ತಕ್ಕಂಥ ಯಾತನೆ ಇರುತ್ತೆ ಅಂತ ಅರ್ಥ. ಹಾಗಾಗಿ ಈ ಮಾನಸಿಕವಾದಂಥ ಯಾತನೆ ಇರತಕ್ಕಂಥ ಸ್ಥಿತಿ ಮೇಷರಾಶಿಯವರಿಗಿರುತ್ತೆ. ಜೊತೆಯಲ್ಲಿ ತೃತೀಯ ಭಾವದಲ್ಲಿರುವಂಥ ವಕ್ರ ಗುರು, ಹಾಗಾಗಿ ತೃತೀಯ ಭಾವದ ವಕ್ರ ಗುರುವಿನ ಫಲವನ್ನು ನೋಡಿದಾಗ ನೆಮ್ಮದಿಯೇ ಇರೋದಿಲ್ಲ. ಏನೋ ಒಂದು ಥರ ಕಿರಿಕಿರಿ ಬೆಳಗಿನಿಂದ ಪ್ರಾರಂಭ ಆಗಿಬಿಡುತ್ತೆ. ಯಾಕೆ ಅಂತಂದರೆ ಮಧ್ಯರಾತ್ರಿಯಲ್ಲಿಯೇ ಈ ಒಂದು ಚಂದ್ರಗ್ರಹ ಅಂತಕ್ಕಂಥವನು ಉತ್ತರಾಭಾದ ನಕ್ಷತ್ರಕ್ಕೆ ಪ್ರವೇಶವನ್ನು ತಗೊಂಡ್ಬಿಡ್ತಾನೆ. ಹಾಗಾಗಿ ಯಾವಾಗ ರೇವತಿ ನಕ್ಷತ್ರದಲ್ಲಿರ್ತಾನೆ ಆವಾಗ ಇನ್ನೂ ಹೆಚ್ಚು ಕಿರಿಕಿರಿಯನ್ನು ಮಾಡ್ತಾನೆ. ಅಂದರೆ ಇನ್ನೊಂದು 2-3 ದಿನ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಸ್ಥಿತಿಯಿಂದ ಹೊರಬರಲಿಕ್ಕಾಗಿ ಸದ್ಯದ ಅಂದರೆ ನಾಳೆಯ ಒಂದು ಯೋಗ ಫಲದ ಪ್ರಕಾರ ಮೇಷರಾಶಿಯವರು ಪಂಚಮ ಭಾವದಲ್ಲಿರ್ತಕ್ಕಂಥ ಕುಜ ಅಂದರೆ ಭದ್ರಕಾಳಿಯನ್ನು ಆರಾಧನೆ ಮಾಡಿದರೆ ಈ ಒಂದು ಸಮಸ್ಯೆ ಪರಿಹಾರವಾಗುತ್ತೆ. ಮುಂದಿರೋದು ವೃಷಭ ರಾಶಿ. ವೃಷಭ ರಾಶಿಯವರ ಯೋಗ ಫಲದ ಪ್ರಕಾರ ಕುಜ ಮತ್ತು ಚಂದ್ರರ ಯೋಗವನ್ನು ನೋಡಿದಾಗ ಮಾನಸಿಕವಾಗಿ ಸ್ವಲ್ಪ ಸಮಾಧಾನದ ದಿವಸ, ಭೂ ಸಂಬಂಧಿತವಾದಂಥ ವ್ಯವಹಾರದಲ್ಲಿ ಅಲ್ಪ ಲಾಭ, ಅಲ್ಪ ಮಟ್ಟಿನ ಲಾಭವಾಗ್ತಕ್ಕಂಥ ಸಾಧ್ಯತೆ ಕೂಡ ಚೆನ್ನಾಗಿ ಕಂಡು ಬರ್ತಾ ಇದೆ. ಈ ಒಂದು ಅಲ್ಪ ಲಾಭವನ್ನು ಅಧಿಕವಾಗಿ ಮಾಡಿಕೊಳ್ಬೇಕು ಅಂತಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ದೇವತಾರಾಧನೆ ಬಹಳ ಮುಖ್ಯವಾದ್ದು. ವಾರಾಹಿ ದೇವಿ. ವಾರಾಹಿ ದೇವಿ ಅಂದರೆ ಯಾರು ಅಂತ ಒಂದು ಪ್ರಶ್ನೆ. ನಮಗೆ ಬೇಕಾದಂಥವ್ರೊಬ್ಬರು ನಮಗೆ ಈ ಪ್ರಶ್ನೆಯನ್ನು ಕೇಳಿದ್ರು. ಎಲ್ಲರೂ ನಮಗೆ ಬೇಕಾದವರೇ, ಪ್ರಶ್ನೆ ಬೇರೆ. ಆದರೆ ನಮ್ಮ ಕುಟುಂಬದವರೇ ಒಬ್ಬರು ಈ ಪ್ರಶ್ನೆಯನ್ನು ಕೇಳಿದ್ರು. ನನಗೆ ನಗು ಬಂತು. ವಾರಾಹಿ ದೇವಿ ಅಂದರೆ ಯಾರು ಅಂತ ಅವರ ಪ್ರಶ್ನೆ. ವಾರಾಹಿ ದೇವಿ ಅಂದರೆ ಯಾರು ಅಂತಂದರೆ ಮಹಾವಿಷ್ಣುವಿನ ವರಾಹಾವತಾರದ ಸ್ತ್ರೀ ರೂಪವೇ ವಾರಾಹಿ ದೇವಿ. ಹಾಗಾಗಿ ಆ ವಾರಾಹಿ ದೇವಿಯನ್ನು ಆರಾಧನೆ ಮಾಡಬೇಕು. ಮುಂದಿನದು ಮಿಥುನ ರಾಶಿ. ಮಿಥುನ ರಾಶಿಯವರ ಯೋಗ ಫಲದ ಪ್ರಕಾರ ದಶಮ ಭಾವದಲ್ಲಿರ್ತಕ್ಕಂಥ ದ್ವಿತೀಯಾಧಿಪತಿ. ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಮಾತಾಡ್ಕೊಂಡು ಕಟ್ಟು ಬಿದ್ದಿರ್ತೀರ. ಆ ವ್ಯವಹಾರ ನನಗುದಿಗೆ ಬಿದ್ದುಬಿಟ್ಟಿರುತ್ತೆ. ಆ ವ್ಯವಹಾರ ಆಗ್ತಾ ಇರೋದಿಲ್ಲ. ಏನೇನೋ ಸಮಸ್ಯೆಗಳು, ಸಾಲ ಬೇರೆ ಮಾಡ್ಕೊಂಡು ಬಿಟ್ಟಿರ್ತೀರಿ. ಆ ವಿಚಾರಕ್ಕೆ ಸಂಬಂಧಪಟ್ಟು ಚಿಂತೆಗಳನ್ನು ಮಾಡ್ತಾ ಇರ್ತೀರಿ. ಅಂಥ ಸಂದರ್ಭದಲ್ಲಿ ಮಿಥುನ ರಾಶಿಯವರಿಗೆ ಯಾವಾಗ ಲಾಭಾಧಿಪತಿಯಾದ ಅಂಗಾರಕ ದ್ವಿತೀಯಾಧಿಪತಿಗೆ ದೃಷ್ಟಿಯನ್ನು ಕೊಡ್ತಾನೋ ಆ ಸ್ಥಿತಿಯಿಂದ ವಿಮೋಚನೆ ಅಂತ ಅರ್ಥ. ಋಣಮೋಚಕ ಅಂಗಾರಕ ಅಂತ ನಾನು ಈಗಾಗಲೇ ಹೇಳಿದ್ದೀನಿ, ನೆನಪಿದೆ ಅಲ್ವಾ? ತೃತೀಯ ಭಾವದಲ್ಲಿದ್ದು ಯಾವಾಗ ಕರ್ಮಭಾವದಲ್ಲಿರ್ತಕ್ಕಂತಹ ಚಂದ್ರನಿಗೆ ದೃಷ್ಟಿಯನ್ನು ಕೊಡ್ತಾನೆ ಅಂಗಾರಕ, ಆವಾಗ ಸಾಲಾದಿ ಬಾಧೆಗಳಿಂದ ಮುಕ್ತರಾಗಲಿಕ್ಕೆ ಯೋಗ್ಯವಾದಂಥ ದಿನ. ನೋಡಿ, ಯೋಚನೆ ಮಾಡಿ, ನಾಳೆ ದಿವಸ ಇಂಥ ಯೋಗ ಬಹಳ ಚೆನ್ನಾಗಿದೆ. ಹಾಗಾಗಿ ನಾಳೆ ಬೆಳಿಗ್ಗೆನೆ ನರಸಿಂಹದೇವರ ಆರಾಧನೆಯನ್ನು ಮಾಡಿಕೊಂಡು ಮಿಥುನ ರಾಶಿಯವರು ಆನಂತರ ನಿಮ್ಮ ಕೆಲಸಕ್ಕೆ ನೀವು ಕೈ ಹಾಕಿದ್ದು ಹೌದಾದರೆ ಖಂಡಿತವಾಗಿ ಕಾರ್ಯದಲ್ಲಿ ಯಶಸ್ಸಾಗುತ್ತೆ. ಕರ್ಕಾಟಕಾದಿ ಉಳಿದ ರಾಶಿಗಳವರ ಯೋಗ ಫಲ ಏನಿದೆ ಅಂತ ಮುಂದಿನ ಭಾಗಗಳಲ್ಲಿ ನೋಡ್ತಾ ಹೋಗೋಣ. ಆಗ್ಲಿ ಗುರುಜಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಯೋಗ ಫಲವರ ತಿಳಿಯೋದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ. ಸ್ನೇಹಿತರೆ, ಶುಭ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ರು. ಅವರಿಗೆ ನಾವು ಕರೆಯನ್ನ ಮಾಡಿದ್ದೀವಿ. ಹಲೋ ಹಲೋ, ನಮಸ್ತೆ ಮಾ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಿತ್ತು?
ನಮಸ್ತೆ. ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ನಿಮ್ಮ ಯಜಮಾನ್ರ ಹೆಸರೇನಮ್ಮ? ಶಿವಾನಂದ್ ಮೂರ್ತಿ ಅಂತ. ಎಷ್ಟು ವರ್ಷ ಅಮ್ಮ ಅವ್ರಿಗೆ? ಅವ್ರಿಗೆ 43 ಇಯರ್ಸ್ ಮೇಡಮ್. ಅವರು ಗುರೂಜಿ ಇದಾರೆ, ಮಾತಾಡಿ ಶುಭ ಅವರೇ. ನಿಮ್ ಕಾಲ್ ನನಗೆ ಸಿಕ್ಕಿರೋದು ತುಂಬಾ, ನಾನು ಇವತ್ತೇನು ನನ್ ಪುಣ್ಯ, ನನ್ ಪಾಪ ಎಲ್ಲ ಕಳೆದಿಟ್ಟು ಪುಣ್ಯ ಬಂದಿದೆ ಅಂತ ಅನ್ಕೊಂಡಿದ್ದೀನಿ ಗುರುಜಿ. ನಾನು ಭಗವಂತ ಒಳ್ಳೇದ್ ಮಾಡ್ಲಿ ತಾಯಿ, ನಮಗೂ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ಸಮಸ್ಯೆ ಇದ್ದೀನಿ ಗುರುಜಿ. ನಾನು ಹೇಳಿಮ್ಮ, ಮದ್ವೆ ಆಗಿ 15 ವರ್ಷ ಆಯ್ತು. 15 ವರ್ಷ ಆಯ್ತು. ನನ್ಗೆ 2 ಗಂಡ್ ಮಕ್ಳಿದ್ದಾರೆ. ಸಂತೋಷ. ನನ್ ದಾಂಪತ್ಯ ಜೀವನ 2 ವರ್ಷದವರೆಗೂ ಚೆನ್ನಾಗಿತ್ತು ಗುರುಜಿ. ಸರಿ. ಆಮೇಲೆ ನನ್ ಗಂಡನಿಗೆ ಒಂದು ಸ್ವಲ್ಪನೂ ಸಂಸಾರದ ನಿಗಾ ಇಲ್ಲ. ಯಾಕೆ? ಗೌರ್ಮೆಂಟ್ ಕೆಲಸ ಕಳ್ಕೊಂಡು ಒಳ್ಳೆ ಕೆಲಸದಲ್ಲಿದ್ರು SDM ಅಲ್ಲಿ. ಓಹೋ, ಯಾಕೆ, ಏನಾಯ್ತು? ಗೌರ್ಮೆಂಟ್ ಕೆಲಸನೂ ಕಳ್ಕೊಂಡ್ರು, ತುಂಬಾ ಸಾಲ ಮಾಡ್ಕೊಂಡ್ಬಿಟ್ರು, ಕುಡ್ತಕ್ಕೆ ಅಡಿಕ್ಟ್ ಆಗ್ಬಿಟ್ರು. ಹಾಗಾಗಿ ಏನ್ ಪರಿಸ್ಥಿತಿ ಏನೀಗ? ಶಾಸ್ತ್ರ ಕೇಳಿದಾಗ ಕೆಲವು ಕಡೆ ಏನೋ ಮಾಟದ ಪ್ರಯೋಗ ಆಗಿದೆ ಅಂತ ಹೇಳಿದ್ರು. ಸರಿ. ಎಲ್ಲರೂ ಒಂದ್ ಕಡೆ ಶಾಸ್ತ್ರ ಕೇಳಿದಾಗೆಲ್ಲ ಯಾವ್ದೋ ಹೆಣ್ಣು ಈ ತರ ಮಾಡ್ಸಿ ಹಿಂಗೆ ಪ್ರಯೋಗ ಮಾಡ್ಸಿ ಇದಾಗಿದೆ ಅಂತಾರೆ ಗುರುಜಿ. ಅದು ನಿಜಾನೋ ಸುಳ್ಳು ಒಂದೂ ಗೊತ್ತಿಲ್ಲ ನನ್ಗೆ. ಸರಿ ಸರಿ. ಈ ಸಮಸ್ಯೆಯಿಂದ ನಾನು ಹೇಗ್ ಬರೋದು? 15 ವರ್ಷ ಆಯ್ತು ಗುರುಜಿ. ನನ್ಗೆ ನನ್ ಗಂಡ ಇದ್ದು ನಾನು ಹಿಂದೆ ಜೀವನ ನಡೆಸ್ತಾ ಇದ್ದೀನಿ. ನನ್ ಮಕ್ಳು ಜೀವನ ನಡೆಸ್ತಾ ಇದೀವಿ. ನೋಡಿ ಶುಭ ಅವರೇ, ಒಂದು ಮಾತು ಹೇಳ್ತೀನಿ. ಹೇಳಿ ಗುರುಜಿ. ಒಪ್ಕೊಳ್ತೀನಿ, ನಿಮಗೆ ಮನಸ್ಸಿಗೆ ದುಃಖ ಆಗಿದೆ, ನೋವಾಗಿದೆ, ಸಮಸ್ಯೆಲಿದ್ದೀರಿ, ಎಲ್ಲವನ್ನೂ ನಾನು ಒಪ್ಕೊಳ್ತೀನಿ ತಾಯಿ. ಆದ್ರೆ ನೆನ್ಪಿಟ್ಕೊಳ್ಳಿ, ಭಗವಂತ ಸಜ್ಜನರನ್ನ ತುಂಬಾ ಪರೀಕ್ಷೆ ಮಾಡ್ತಾನೆ ತಾಯಿ. ಈಗ ನಿಮ್ಮ ಸಮಸ್ಯೆ ಪರಿಹಾರವಾಗಲೇಬೇಕಾದ ಸ್ಥಿತಿ ಬಂದಿದೆ ಅಂತ ಲೆಕ್ಕ ನಿಮಗೆ. ಏನು ನನ್ ಕರ್ಮಗಳು ಕಳೆದ ನಿಮ್ ಕಾಲ್ ಸಿಕ್ಕಿರೋದೇ ನನ್ನ ಅದೃಷ್ಟ ಏನು ಅಂತ ಅನ್ಕೊಳ್ತೀನಿ. ಖಂಡಿತವಾಗ್ಲೂ ನಾನು ನಿಮ್ಗೆ ಸರಿಯಾದ ಒಂದು ಮಾರ್ಗವನ್ನು ಸೂಚಿಸ್ತೀನಿ. ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗಬೇಕು. ಕರ್ಣಪಿಶಾಚಿನಿ ತಂತ್ರದಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕೆ ನೀವೇನ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ. ನಾವಿಲ್ಲಿ ನೋಡಿದ್ರೆ ಕರ್ಣಪಿಶಾಚಿನಿ ತಂತ್ರದಲ್ಲಿ ಪ್ರತಿಯೊಂದರಲ್ಲೂ ಬರೀ ಸ್ಥಿರಯೋಗವೇ ಬರ್ತಾ ಇದೆ. ಅದಕ್ಕೆ ನನಗೆ ಬಹಳ ಬೇಸರ ಆಗ್ತಾ ಇದೆ. ಅಂದ್ರೆ ಪೂರ್ಣವಾದಂತಹ ಒಂದು ಪರಿಹಾರ ಕಾಣಿಸ್ತಿಲ್ಲ. ಇಲ್ಲಿ ಯಾವುದೋ ಮಾಟ ಮಂತ್ರ ಯಂತ್ರ ತಂತ್ರ ಪ್ರಯೋಗ ಆಗಿದೆ ಹೇಳೋದು ಸುಳ್ಳು. ಆ ತರದ್ ಯಾವುದೇ ರೀತಿಯಾದ ಲಕ್ಷಣ ಇಲ್ಲ. ಸ್ವಭಾವತಃ ಅವರು ಸ್ವಲ್ಪ ಆಲಸಿ ಅಂತ ಬರುತ್ತೆ. ಯಾವ ಕೆಲಸ ಮಾಡ್ಲಿಕ್ಕೆ ಹೋದ್ರೂ ಒಂಥರ ಪೂರ್ಣವಾಗಿ ಅದರ ಮೇಲೆ ಶ್ರದ್ಧೆ ಇಟ್ಟು ಮಾಡೋ ಸ್ವಭಾವ ಇಲ್ಲ. ಬಂದಿರೋ ದೊಡ್ಡ ಸಮಸ್ಯೆ ಅವರಿಗೆ. ಇದು ಅವರೇ ತಿದ್ಕೊಳ್ಬೇಕು. ಇದನ್ನು ಯಾರು ತಿದ್ಲಿಕ್ಕೆ ಸಾಧ್ಯ? ಹೇಳ್ಕೊಟ್ಟು ಮಾತು ಕಟ್ಟಿಕೊಟ್ಟು ಬುತ್ತಿ ಎಲ್ಲಿವರೆಗೆ ಬರುತ್ತೆ? ಗೊತ್ತಿದ್ಯಾ ನಿಮ್ಗೆ? ರಂಗಪ್ಪ 18 ತುಮಕೂರು ಹೂ ಅಂತ ಹೇಳ್ತಾರಲ್ಲ, ಆ ಕಥೆ ಆಗತ್ತೆ. ಹಾಗಾಗಿ ದಯವಿಟ್ಟು ನೀವು ಒಂದು ಕೆಲಸ ಮಾಡಿ. ಈಗ ಹುತ್ತದ ಮಣ್ಣು ತಂದು ಮನೆಯಲ್ಲಿ ಒಂದು ಸುಬ್ರಹ್ಮಣ್ಯ ಅಂದ್ರೆ ನಾಗಪ್ಪನ ಒಂದು ವಿಗ್ರಹ ಮಾಡ್ಕೊಳ್ಳಿ. ಸ್ವತಃ ನೀವೇ ಹುತ್ತದ ಮಣ್ಣಿನಿಂದ ಒಂದು ನಾಗಪ್ಪನ ವಿಗ್ರಹ ಮಾಡ್ಕೊಂಡು ಅದಕ್ಕೆ ನಿತ್ಯ ಪೂಜೆ ಮಾಡ್ತಾ ಬನ್ನಿ. ಕೆಂಪು ಬಣ್ಣದ ಹೂವುಗಳನ್ನು ಹಾಕಿ, ಕೆಂಪು ಬಣ್ಣದ ಹೂವುಗಳನ್ನು ಹಾಕಿ ಸುಬ್ರಹ್ಮಣ್ಯನನ್ನ ಅಂದ್ರೆ ನಾಗಪ್ಪನ ವಿಗ್ರಹ ಹುತ್ತದ ಮಣ್ಣದಲ್ಲಿ ಮಾಡ್ಕೊಂಡು ಪೂಜೆ ಮಾಡ್ತಾ ಬನ್ನಿ. ನಿತ್ಯ ಪೂಜೆ ಮಾಡಬೇಕು. ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ಬೇಕು. ನಿಮ್ಮ ಸಮಸ್ಯೆ ಸರಿ ಹೋಗೋ ತನಕ ಮಾಡ್ಬೇಕು. ಹೌದು. ಯಾಕೆಂದ್ರೆ ಇದಾಗಲೇ ದೀರ್ಘಕಾಲದಿಂದ ನೀವು ಅನುಭವಿಸ್ತಾ ಇರೋ ಸಮಸ್ಯೆ ಇದು. ಇದೊಂದು 3 ತಿಂಗಳು 6 ತಿಂಗಳು ನಾನು ಆರಾಧನೆ ಮಾಡದೆ ಸರಿ ಹೋಗ್ಲಿಲ್ಲ ಅಂತ ನೀವು ಹೇಳೋ ಹಾಗಿಲ್ಲ. ಮತ್ತು ಇದು ಸ್ಥಿರ ಯೋಗ. ಹಾಗಾಗಿ ನಿರಂತರವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ನೀವು ಇಟ್ಕೊಂಡ್ರೆ ಮಾತ್ರ ಈ ಸಮಸ್ಯೆಯಿಂದ ಹೊರಬರ್ಲಿಕ್ಕೆ ಸಾಧ್ಯ ಇದೆ. ಯೋಗ್ಯವಾದ ರೀತಿಯಲ್ಲಿ ಪ್ರಯತ್ನ ಮಾಡಿ. ಒಳ್ಳೇದಾಗಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸ್ಬೇಕು ಅಂದರೆ ನಿಮ್ಮ ಮೊಬೈಲ್ನಲ್ಲಿ MD ಅಂತ ಟೈಪ್ ಮಾಡಿ, ಸ್ವಲ್ಪ ಸ್ಪೇಸ್ ಕೊಟ್ಟು ನಿಮ್ಮ ಹೆಸರನ್ನು ಟೈಪ್ ಮಾಡಿ, ಮತ್ತೆ ಸ್ವಲ್ಪ ಸ್ಪೇಸ್ ಕೊಟ್ಟು ನಿಮ್ಮ ಊರಿನ ಹೆಸರನ್ನು ಟೈಪ್ ಮಾಡಿ 57827ಕ್ಕೆ ಕಳಿಸ್ಕೊಡಿ. ನಿಮ್ಮಿಂದ ಸಂದೇಶ ಬಂದ ನಂತರ ನಾವೇ ನಿಮಗೆ ಕರೆಯನ್ನು ಮಾಡ್ತೀವಿ. ನೀವು ನೇರವಾಗಿ ಗುರೂಜಿ ಜೊತೆ ಮಾತಾಡಬಹುದು. ಗುರೂಜಿ, ಇನ್ನುಳಿದ ರಾಶಿಗಳ ಯೋಗ ಫಲ ನಾಳೆ ದಿವಸಕ್ಕೆ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲು ಕರ್ಕಾಟಕ ರಾಶಿ. ರಾಷ್ಟ್ರಾಧಿಪತಿಯ ಭಾಗ್ಯದ ಯೋಗವನ್ನು ನೋಡಿದಾಗ ಉತ್ತಮವಾದಂಥ ದಿನ ನಾಳೆ ದಿವಸ. ಹಾಗಂತೇಳಿ ವೇದದಲ್ಲಿರ್ತಕ್ಕಂಥ ವಕ್ರನಾದ ಗುರುವಿನ ಯೋಗವನ್ನು ನೋಡಿದರೆ ಸ್ವಲ್ಪ ಮಟ್ಟಿನ ನಷ್ಟ. ಷಷ್ಠಾಧಿಪತಿಯಾಗಿ ವ್ಯಯ ಅಂದರೆ ಸಾಲ ನಷ್ಟ. ಜೊತೆಯಲ್ಲಿ ಭಾಗ್ಯದಲ್ಲಿ
ಚಂದ್ರ ರಾಶ್ಯಾಧಿಪತಿ. ಆರೋಗ್ಯದಲ್ಲಿ ಅಭಿವೃದ್ಧಿ, ಸಾಲ ನಷ್ಟವಾಗ್ತಕ್ಕಂಥ ದಿನ. ಅಂದರೆ ಸಾಲ ನಷ್ಟವಾಗಬೇಕು ಅಂದ್ರೆ ನೀವು ಕೈಯಿಂದ ಸ್ವಲ್ಪ ಹಣ ನಷ್ಟ ಮಾಡಿಕೊಳ್ಳೇಬೇಕಲ್ಲ. ಹಾಗಾಗಿ ಇದು ಒಂದು ಥರ ಒಳ್ಳೆ ಯೋಗವೇ. ಹೇಗೆ ಕೆಟ್ಟದ್ದರಲ್ಲಿ ಒಳ್ಳೆಯದನ್ನು ಹುಡುಕಬೇಕು ಅಂತ ಹೇಳ್ತಾರಲ್ಲ ಹಾಗೆ. ಆದ್ದರಿಂದ ವೈರುಧ್ಯವಾಗಿರ್ತಕ್ಕಂಥ ಯೋಗದಲ್ಲೂ ಶುಭವಾದಂಥ ಫಲ. ಇದು ಶುಭವಾಗಿ ಪೂರ್ಣವಾಗಿ ನಿಮಗೆ ಸಿಕ್ಕಬೇಕು ಅಂತಾದರೆ ಕೌಮಾರಿ ಸ್ವರೂಪಿಯಾಗಿರ್ತಕ್ಕಂಥ ಗೌರಿಯನ್ನು ಪೂಜೆ ಮಾಡಬೇಕು. ಕೌಮಾರಿ ಸ್ವರೂಪಿ ಅಂದರೆ ಒಂದು ಪುಟ್ಟ ಹುಡುಗಿ, ಸುಮಾರು ಒಂದು 8 ವರ್ಷ ವಯಸ್ಸಿನ ಪುಟ್ಟ ಹುಡುಗಿಯ ಪಾರ್ವತಿ ಸ್ವರೂಪವನ್ನು ಪೂಜೆ ಮಾಡಬೇಕು. ಅಥವಾ ಆ ಒಂದು 8 ವರ್ಷ ವಯಸ್ಸಿನ ಒಂದು ಹೆಣ್ಣು ಮಗುವನ್ನು ಕರ್ಕೊಂಡು ಬಂದು ಆಕೆಗೆ ಕಾಲು ತೊಳೆದು ಪೂಜೆ ಮಾಡಿ, ಆಕೆಗೆ ಕುಡಿಲಿಕ್ಕೆ ಒಂದು ಸ್ವಲ್ಪ ಏನಾದರೂ ಕೊಟ್ಬಿಟ್ಟು, ತಿನ್ನೋದಕ್ಕೆ ಆಹಾರ ಕೊಟ್ಟು, ಒಂದು ಒಳ್ಳೆಯ ವಸ್ತ್ರ, ಅದರಲ್ಲೂ ವಿಶೇಷವಾಗಿ ಹಸಿರು ಬಣ್ಣದ ವಸ್ತ್ರವನ್ನು ಕೊಡೋದ್ರಿಂದ ಈ ಒಂದು ಸಮಸ್ಯೆ ಖಂಡಿತವಾಗಲೂ ನಿಮಗೆ ಸಕಾರಾತ್ಮಕವಾಗಿ ಬದಲಾವಣೆ ಆಗ್ತದೆ. ಮುಂದಿರೋದು ಸಿಂಹರಾಶಿ. ಸಿಂಹರಾಶಿಯವರಿಗೆ ಮಾನಸಿಕವಾದಂಥ ಯಾತನೆ ಪಡ್ತಕ್ಕಂಥ ದಿನ. ವ್ಯಯಭಾವಾಧಿಪತಿಯ ಅಷ್ಟಮ ಭಾವದ ಯೋಗ, ಧನಭಾವಕ್ಕೆ ದೃಷ್ಟಿ. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಅನಾನುಕೂಲತೆ, ಜೊತೆಯಲ್ಲಿ ಹಣಕಾಸಿನ ಸಂಬಂಧಿತವಾದಂತಹ ನಷ್ಟ. ಇನ್ನೂ ಒಂದು ವಿಶೇಷ ಏನಿದೆ ಅಂತಂದರೆ ಬಂಗಾರ, ಸ್ವಲ್ಪ ಸ್ವರ್ಣ ನಷ್ಟ ಯೋಗ ಅನ್ನುವಂಥ ಒಂದು ಫಲ ಕಾಣಿಸ್ತಾ ಇದೆ. ಸಿಂಹರಾಶಿಯವರು ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ನಿಮ್ಮದಾಗಿರ್ತಕ್ಕಂಥ ಯಾವುದೋ ಒಂದು ಬಂಗಾರದ ವಸ್ತು ಕಳೆದು ಹೋಗ್ತಕ್ಕಂಥ ಸಾಧ್ಯತೆ ಇದೆ, ಅಥವಾ ಬಂಗಾರಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ಎಂಥ ಬಂಗಾರದಂಗಿತ್ತು ಮಾರಾಯ ಅಂತ ಹೇಳ್ತಾರಲ್ಲ ಹಾಗೆ, ಆ ಬಂಗಾರದಾಗಿರ್ತಕ್ಕಂಥ ಯಾವುದೋ ಒಂದು ವಸ್ತುವನ್ನು ನೀವು ದೂರ ಮಾಡ್ಕೊಳ್ತಕ್ಕಂಥ ಅಥವಾ ಅದನ್ನು ಕಳ್ಕೊಳ್ತಕ್ಕಂಥ ಯೋಗ ಕಾಣಿಸ್ತಾ ಇದೆ. ಎಚ್ಚರಿಕೆಯನ್ನು ವಹಿಸಿ. ಈ ವಿಚಾರಕ್ಕೆ ಸಂಬಂಧಪಟ್ಟು ಲಕ್ಷ್ಮೀ ಸಹಿತನಾಗಿರ್ತಕ್ಕಂಥ ವೆಂಕಟೇಶ್ವರನ ಪೂಜೆಯನ್ನು ಮಾಡಬೇಕು. ವೆಂಕಟೇಶ್ವರನ ಅನುಗ್ರಹದಿಂದ ಈ ಸಮಸ್ಯೆ ಖಂಡಿತವಾಗಿ ಪರಿಹಾರವಾಗುತ್ತೆ. ಮುಂದಿನದು ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಯೋಗ ಫಲದ ಪ್ರಕಾರ ಸಪ್ತಮ ಭಾವದಲ್ಲಿರ್ತಕ್ಕಂತಹ ಚಂದ್ರನ ಯೋಗ ಮತ್ತು ರಾಶಿಗೆ ದೃಷ್ಟಿ ಲಾಭಾಧಿಪತಿ. ಅಂದರೆ ವ್ಯವಹಾರಗಳನ್ನು ಏನು ಮಾಡ್ತಾ ಇದ್ದಾರೆ ಕನ್ಯಾ ರಾಶಿಯವರು, ಏನು ವ್ಯವಹಾರ ಮಾಡ್ತಿದ್ದೀರಿ, ಉದ್ಯೋಗ ಅಲ್ಲ, ಉದ್ಯೋಗ ಬೇರೆ, ವ್ಯವಹಾರ ಬೇರೆ. ಉದ್ಯೋಗದಲ್ಲಿ ಬಂಡವಾಳ ಏನು ಅಂತಂದರೆ ನೀವು ಓದಿರ್ತಕ್ಕಂತಹ ವಿದ್ಯೆ ಅಥವಾ ನಿಮ್ಮ ಬುದ್ಧಿ ಬಂಡವಾಳ. ವ್ಯವಹಾರದಲ್ಲಿ ಏನು ಮಾಡಿರ್ತೀರಿ ಬಂಡವಾಳ ಅಂತ ಹಣವನ್ನು ಹಾಕಿರ್ತೀರಿ. ಅಂತಹ ವ್ಯವಹಾರವನ್ನು ಹಾಕಿರ್ತಕ್ಕಂಥವರಿಗೆ, ಬಂಡವಾಳ ಹಾಕಿ ವ್ಯವಹಾರ ಮಾಡ್ತಕ್ಕಂಥವರಿಗೆ, ಅದರಲ್ಲೂ ವಿಶೇಷವಾಗಿ ಔಷಧಿ ವ್ಯಾಪಾರಿಗಳು ಅಂತ ಹೇಳಬಹುದು, ಅಥವಾ ಇನ್ನೂ ಬೇರೆ ಬೇರೆ ಸಸ್ಯಾದಿ ಸಂಬಂಧಪಟ್ಟು, ಅಥವಾ ಇನ್ನೂ ಒಂದು ವಿಶೇಷತೆ ಇದೆ ಇಲ್ಲಿ. ಏನು ಅಂತಂದರೆ ಚತುರ್ಥ ಭಾವಾಧಿಪತಿಯ ವಕ್ರ ದೃಷ್ಟಿಯ ಫಲ ಧನಭಾವಕ್ಕೆ ಅಂತ ನೋಡಿದಾಗ, ಚತುರ್ಥ ಅಂತಂದರೆ ಭೂಮಿ ಸಂಬಂಧ ಅಂತಲೂ ಸಹ ತಗೊಳ್ಬಹುದು. ಈ ಒಂದು ಭೂಮಿ ಸಂಬಂಧವಾದಂಥ ವ್ಯವಹಾರವನ್ನು ಮಾಡ್ತಕ್ಕಂಥವರಿಗೆ ತಕ್ಕ ಮಟ್ಟಿನ ಉತ್ತಮದ ದಿನ, ಅಂದರೆ 50-50 ಅಂತ ಹೇಳ್ತಾರಲ್ಲ ಆ ಥರ ಯೋಗದ ದಿನ. ಇದನ್ನು ಪೂರ್ಣವಾಗಿ ನಿಮಗೆ ಬೇಕಾದ ಹಾಗೆ ಪರಿವರ್ತನೆ ಮಾಡಿಕೊಳ್ಬೇಕು ಅಂತಂದರೆ ನಿಮ್ಮ ದ್ವಿತೀಯ ಭಾವದಲ್ಲಿರ್ತಕ್ಕಂತಹ ಶನಿಯ ಯೋಗವನ್ನು ನೋಡಿದಾಗ ಈ ಒಂದು ಸಮಸ್ಯೆ ಪರಿಹಾರ ಆಗಲೇಬೇಕು. ಯಾಕೆಂದರೆ 7.5 ನಡೀತಾ ಇರ್ತಕ್ಕಂಥದ್ದು. ಈ 7.5ನಲ್ಲಿ ಬರುವಂತಹ ಶನಿಯ ಪೀಡೆ ಪರಿಹಾರಕ್ಕೆ ಕನ್ಯಾ ರಾಶಿಯವರು ಆಂಜನೇಯನನ್ನು ಸ್ತೋತ್ರ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಹನುಮಾನ್ ಚಾಲೀಸ ಆಗಲಿ, ಅಥವಾ ಆಂಜನೇಯ ರಕ್ಷಾಸ್ತೋತ್ರ ಆಗಲಿ, ಅಥವಾ ಆಂಜನೇಯನಿಗೆ ಅತ್ಯಂತ ಇಷ್ಟವಾಗಿರ್ತಕ್ಕಂಥ ರಾಮರಕ್ಷಾ ಸ್ತೋತ್ರವಾಗಲಿ, ನೀವು ಅದನ್ನು ಪಠನ ಮಾಡೋದರಿಂದ ಅಥವಾ ಅದನ್ನು ಪಾರಾಯಣ ಮಾಡೋದರಿಂದ, ಈ ರೀತಿಯಾದಂತಹ ಸ್ಮರಣೆಗಳನ್ನು ಮಾಡೋದರಿಂದ ಈ ಸಮಸ್ಯೆ ಖಂಡಿತವಾಗಿ ಪರಿಹಾರವಾಗುತ್ತೆ. ಪೂರ್ಣವಾದಂಥ ಒಂದು ಫಲ ಅನ್ನುವಂತಹದ್ದು ಸಿಗುತ್ತೆ. ತುಲಾರಾಶಿಯಿಂದ ಇನ್ನುಳಿದ ರಾಶಿಗಳವರ ಯೋಗ ಫಲ ಹೇಗಿದೆ ನಾಳೆ ದಿವಸ ಅಂತ ಹೇಳೋದನ್ನು ಮುಂದಿನ ಭಾಗಗಳಲ್ಲಿ ನೋಡ್ತಾ ಹೋಗೋಣ. ಧನ್ಯವಾದಗಳು ಗುರೂಜಿ. ವೀಕ್ಷಕರೇ, ಉಳಿದ ರಾಶಿಗಳ ಯೋಗ ಫಲವನ್ನು ತಿಳಿಯೋದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಪತ್ರವನ್ನು ಬರೆದಿದ್ದಾರೆ. ಈ ದಿವಸ ಒಂದು ಪತ್ರವನ್ನು ಓದ್ತಾ ಇದ್ದೀನಿ.
ಗುರುಜಿ, ಈ ಪತ್ರವನ್ನು ಜ್ಯೋತಿ ಅನ್ನೋರು ಬರೆದಿದ್ದಾರೆ, ಚಿಕ್ಕಮಗಳೂರು ಜಿಲ್ಲೆ ಕಳಸಾಪುರ ಗ್ರಾಮದಿಂದ. ಸರಿ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಗುರೂಜಿ ಅವರೇ. ನಾನು ನನ್ನ ಬಗ್ಗೆನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ನಾನು ಜೀವನದಲ್ಲಿ ತುಂಬ ನೊಂದು ಹೋಗಿದ್ದೀನಿ, ಎಲ್ಲ ವಿಚಾರಗಳಲ್ಲೂ ನನಗೆ ಸೋಲೆ ಆಗಿದೆ. ದಯವಿಟ್ಟು ಮುಂದೆ ಏನು ಮಾಡಬೇಕು ಅಂತ ತಿಳಿಸ್ಕೊಡಿ. ನನ್ನ ಹಿಂದಿನ ಜೀವನವನ್ನು ನೆನೆಸ್ಕೊಂಡ್ರೆ ಮುಂದೆ ಜೀವನ ಮಾಡೋದೇ ಬೇಡ ಅನ್ನೋ ನಿರ್ಧಾರ ತಗೋಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಆ ಮಟ್ಟಕ್ಕೆ ನೊಂದಿದ್ದೀನಿ. ನೊಂದು ಈ ಪತ್ರವನ್ನು ಬರೀತಾ ಇದ್ದೀನಿ. ಹೆಚ್ಚೇನು ಹೇಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ದಯವಿಟ್ಟು ನನಗೆ ಏನು ತೊಂದರೆ ಇದೆ ಅಂತ ನೋಡಿ ತಿಳಿಸ್ಕೊಡ್ತೀರಾ ಅಂತ ಹೇಳಿ ಪತ್ರವನ್ನು ಜ್ಯೋತಿಯವರು ಬರ್ತಿದ್ದಾರೆ. ಜ್ಯೋತಿ ಅವರೇ, ನಿಮಗೆ ಒಂದು ವಿಚಾರ ತಿಳಿಸ್ತೀನಿ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯ ಪ್ರಕಾರ ನಿಮಗೆ ಏನು ಸಮಸ್ಯೆ ಇರಬಹುದು ಅನ್ನೋದನ್ನ ಕರ್ಣಪಿಶಾಚಿನಿ ತಂತ್ರದಲ್ಲಿ ನೋಡ್ತೀನಿ. ಹಾಗೇನೆ ಅದಕ್ಕೆ ಉತ್ತರವನ್ನು ಸಹ ಕೊಡ್ತೀನಿ. ಕಳಸಾಪುರದಿಂದ ಪತ್ರವನ್ನು ಬರೆದಿರುವಂಥ ಜ್ಯೋತಿ ಅವರೇ, ನೀವು ಪತ್ರದಲ್ಲಿ ಸಮಸ್ಯೆ ಇದೆ ಅಂತ ಅಷ್ಟೇ ತಿಳಿಸಿದ್ದೀರಿ. ಕರ್ಣಪಿಶಾಚಿನಿ ತಂತ್ರದ ಪ್ರಕಾರ ಬಂದಿರುವಂತಹದ್ದು ಒಂದೋ ವಿವಾಹ ಅಥವಾ ದಾಂಪತ್ಯ, ಅಂದರೆ ಗಂಡು ಹೆಣ್ಣಿನ ಸಂಬಂಧಿತವಾದಂಥ ಸಮಸ್ಯೆ ಅಂತ ಬಂದಿದೆ. ಒಂದೋ ವಿವಾಹ ಆಗ್ತಾ ಇಲ್ಲ, ವಿವಾಹಕ್ಕೆ ತೊಂದರೆ ಆಗ್ತಿದೆ ಅನ್ನೋದಾಗಿರಬೇಕು. ಅದಿಲ್ಲ ಅಂತಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ರೀತಿಯ ಬಾಂಧವ್ಯ ರಹಿತವಾದ ವಾತಾವರಣ ಅಂತ ಕಂಡಿದೆ. ಇದಿಷ್ಟು ಬಿಟ್ಟರೆ ಇನ್ನು ವಿಶೇಷವಾದ್ದೇನು ಕಾಣಿಸ್ತಿಲ್ಲ. ಹಾಗಾಗಿಯೇ ಈ ಒಂದು ರೀತಿಯ ಸಮಸ್ಯೆ ಜೊತೆಯಲ್ಲಿ ಈ ಪ್ರಶ್ನೆ ಲಗ್ನಕ್ಕೆ ಅಂಗಾರಕನಿಂದಲೂ ಬಾಧೆ ಪಂಚಮ ಭಾವಕ್ಕೆ ಬಂದಿದೆ. ಹಾಗಾಗಿ ಸಂತಾನಕ್ಕೆ ಸಂಬಂಧಪಟ್ಟು ಸಮಸ್ಯೆ ಅಂತ ಕಾಣಿಸ್ತಾ ಇದೆ. ವಿವಾಹಿತರಾಗಿದ್ದ ಪಕ್ಷದಲ್ಲಿ ಸಂತಾನವಾಗ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ, ಮತ್ತು ಗಂಡ ಹೆಂಡತಿಯ ಮಧ್ಯದಲ್ಲಿ ಒಂದು ಬಾಂಧವ್ಯದ ವಾತಾವರಣ ಇಲ್ಲ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ವಿವಾಹಿತರಾಗದೇ ಇದ್ದ ಪಕ್ಷದಲ್ಲಿ ಗಂಡು ಸರಿಯಾಗಿ ಸೆಟ್ಲ್ ಆಗ್ತಾ ಇಲ್ಲ ಅನ್ನುವಂಥದ್ದು, ಅಥವಾ ನಿಮಗೆ ಒಪ್ಪಿಗೆ ಆದ್ದು ಅವರಿಗಾಗ್ತಿಲ್ಲ, ಅವರಿಗಾದಿದ್ದು ನಿಮಗಾಗ್ತಾ ಇಲ್ಲ ಅನ್ನುವಂಥ ಒಂದು ವೈರುಧ್ಯ ಯೋಗ ಅಂತ ಕಂಡು ಬರ್ತಾ ಇದೆ. ಇದು ನಿಜವಾಗಿದ್ದ ಪಕ್ಷದಲ್ಲಿ, ಯಾಕೆಂದ್ರೆ ನಿಮ್ಮ ಸಮಸ್ಯೆ ನೀವು ತಿಳಿಸಿಲ್ಲ, ಹಾಗಾಗಿ ನಾವು ಹೇಳಿದ್ದೆ ನಿಜವಾಗಿದ್ದ ಪಕ್ಷದಲ್ಲಿ ನೀವು ಶಚೀಂದ್ರ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಶಚೀಂದ್ರ ಶಾಂತಿಯನ್ನು ಮಾಡಿಸ್ಕೊಂಡು ಆನಂತರ ಒಂದು ಆಶ್ಲೇಷಾಬಲಿ ಮಂಡಲ ಪೂಜೆಯನ್ನು ಮಾಡಿಕೊಂಡ್ರೆ ನಿಮಗೆ ಎಲ್ಲ ರೀತಿಯ ಸಮಸ್ಯೆ, ಅಂದರೆ ಯಾವ ಸಮಸ್ಯೆ ನಾವು ಊಹಿಸಿದ್ದೇವೋ ಆ ಸಮಸ್ಯೆಗಳು ನಿಮಗಿದ್ದ ಪಕ್ಷದಲ್ಲಿ ಈ ಹೇಳಿರ್ತಕ್ಕಂತಹ ಉಪಾಯಗಳನ್ನು ಮಾಡಿದರೆ, ದೇವತಾರಾಧನೆಗಳನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರವಾಗುತ್ತೆ. ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಧನ್ಯವಾದಗಳು ಜ್ಯೋತಿ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೆದಿದ್ದಕ್ಕಾಗಿ. ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಬಗೆಹರಿಲಿ ಅಂತ ನಾವು ಕೂಡ ಹಾರೈಸ್ತೀವಿ. ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೀಬೇಕು ಅಂದರೆ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವಾಹಿನಿಯ ವಿಳಾಸವನ್ನು ತಿಳಿಸ್ತೀವಿ. ದಯವಿಟ್ಟು ಆ ವಿಳಾಸಕ್ಕೆ ಪತ್ರವನ್ನು ಬರೀರಿ. ನೋಡಿದ್ರಲ್ಲ ವೀಕ್ಷಕರೇ, ಪತ್ರದಲ್ಲಿ ಸರಿಯಾದ ಮಾಹಿತಿ ಇಲ್ಲ ಅಂತಂದರೆ ಯಾವ ರೀತಿ ಆಭಾಸ ಆಗುತ್ತೆ ಅಂತ. ಹಾಗಾಗಿ ದಯವಿಟ್ಟು ನೀವು ಕೂಡ ಪತ್ರವನ್ನು ಬರೀಬೇಕಾದ್ರೆ ಯಾರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರೋ ಅವರ ಹೆಸರು, ಅವರ ವಯಸ್ಸು, ಹಾಗೆಯೇ ಗುರೂಜಿ ಹೇಳ್ದಾಗೆ ಮದುವೆ ಆಗಿದೆಯೋ ಇಲ್ವೋ ಅನ್ನೋ ಎಲ್ಲ ಮಾಹಿತಿಯನ್ನು ದಯವಿಟ್ಟು ಸ್ಪಷ್ಟವಾಗಿ ಸರಳವಾಗಿ ಬರೆದು ಕಳಿಸಿ. ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀವು ಈ ದಿವಸ ಬುಧ ಗ್ರಹದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಬುಧ ಗ್ರಹದ ಮುಂದಿನ ವಿಚಾರವನ್ನು ತಿಳಿಸ್ತೀರಾ? ಸೌಮ್ಯ ಪೀತ ಉದಂಗ್ಮುಖ ಸಮಿಧಪ ಮಾರ್ಗೋತ್ರಿಗೋತ್ರೋದ್ಭವೋ ಬಾಣೇಶಾನ ದಿಶ ಸುಹೃದ್ ರವಿಸಿತೋ ವೈರೀಂದುರನ್ಯೇ ಸಮಃ ಕನ್ಯಾ ಯುಗ್ಮಪತಿರ್ದಶಾಷ್ಟಕ ಚತುಷ್ಷಣ್ಯೇತ್ರಗ ಶೋಭನಃ ವಿಷ್ಣು ಪೂರುಷ ದೇವತೆ ಮಗಧಪ ಕುರ್ಯಾತ್ ಸದಾ ಮಂಗಲಂ. ಇದು ಬುಧನಿಗಿರ್ತಕ್ಕಂಥ ಮಂಗಲಾಷ್ಟಕ. ಅಂದರೆ ಕನ್ಯಾ ಯುಗ್ಮಪತಿ, ಕನ್ಯಾ ರಾಶಿ ಮತ್ತು ಯುಗ್ಮ ಅಂದರೆ ಮಿಥುನ, ಮಿಥುನ ರಾಶಿ ಮತ್ತು ಕನ್ಯಾ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವನು ಬುಧ. ಈಶಾನ್ಯ ದಿಕ್ಕಿನಲ್ಲಿ ಆರಾಧನೆ ಮಾಡಬೇಕು, ಎಲ್ಲವನ್ನು ಹೇಳಿದ್ದೀನಿ ಈಗಾಗಲೇ. ಬುಧನ ಕಾರಕತ್ವದ ವಿಚಾರವನ್ನು ತಿಳಿಸಿ ಆಯಿತು. ಇನ್ನು ಬುಧನಿಗೆ ಯಾರು ಮಿತ್ರರು ಅಂತ ನೋಡಿದರೆ ಸ್ಪಷ್ಟವಾಗಿ ಹೇಳುತ್ತದೆ. ಏನಂತ? ಸುಹೃದ್ ರವಿ ಸಿತಃ. ಸಿತ ಅಂದ್ರೆ ಶುಕ್ರ ಅಂತ ಅರ್ಥ. ಮತ್ತು ರವಿ, ಶುಕ್ರ ರವಿ ಇಬ್ರು ಮಿತ್ರರು. ವೈರಿ ಇಂದು ಅನ್ಯೇ ಸಮಾಹ. ಇಲ್ಲಿ ಚಂದ್ರ ವೈರಿ ಬುಧನಿಗೆ. ಚಂದ್ರನಿಗೆ ಯಾರೂ ವೈರಿಗಳಿಲ್ಲ, ಅದು ವಿಶೇಷ. ಆದರೆ ಬುಧನಿಗೆ ಚಂದ್ರ ವೈರಿ, ಬುಧನಿಗೆ ಮಾತ್ರ, ಬೇರೆ ಯಾವ ಗ್ರಹಕ್ಕೂ ಇಲ್ಲ, ಅದು ವಿಶೇಷ. ಹಾಗಾಗಿ ಬುಧನೇ ವೈರಿ, ಅನ್ಯ ಗ್ರಹಗಳು ಸಮ. ಬುಧನ ಮನೆಯಲ್ಲಿ ಚಂದ್ರ ಇದ್ರೆ ದೋಷ ಇಲ್ಲ, ಅದೇ ಚಂದ್ರನ ಮನೆಯಲ್ಲಿ ಬುಧ ಇದ್ರೆ ದೋಷ, ಅದು ವಿಶೇಷ. ಅದನ್ನು ಗಮನಿಸಬೇಕು. ಜೊತೆಯಲ್ಲಿ ದಶ ಅಷ್ಟಕ ಚತುಷ್ಷಣ್ಯೇತ್ರಗ
ದಶ ಅಂದರೆ 10, 10ನೇ ಮನೆಯಲ್ಲಿ ಬುಧ ಇದ್ರೆ ಒಳ್ಳೆಯದು. ಅಷ್ಟಕ ಅಂದರೆ 8, ಚತುಃ ಅಂದರೆ 4, ಕನ್ಯಾ ಯುಗ್ಮ ಪತಿರ್ ದಶಾಷ್ಟಕ ಚತುಷ್ಷಣ್ನೇತ್ರಗಃ. ಷಟ್ ಅಂತಂದ್ರೆ 6, 6ನೇ ಮನೆಯಲ್ಲಿದ್ದರೆ. ನೇತ್ರ ಅಂದರೆ ಒಬ್ಬ ಮನುಷ್ಯನ ಕಣ್ಣು ಎಷ್ಟಿರುತ್ತೆ? ನೇತ್ರ ಅಂದ್ರೇನು? ಕಣ್ಣು. ನೇತ್ರ ಕಣ್ಣು ಎಷ್ಟಿರುತ್ತೆ ಮನುಷ್ಯನಿಗೆ? ಸಹಜವಾಗಿ 2 ಕಣ್ಣಿರುತ್ತೆ. ಅಂದರೆ 2, 4, 6, 8, 10ನೇ ಮನೆಗಳಲ್ಲಿ ಬುಧ ಇದ್ದ ಪಕ್ಷದಲ್ಲಿ ಉತ್ತಮವಾದಂಥ ಫಲವನ್ನು ಕೊಡ್ತಾನೆ. ಚತುಷ್ಷಣ್ಯೇತ್ರಕ ಶೋಭನಃ, ಶುಭವಾದಂತಹ ಫಲಗಳನ್ನು ಕೊಡ್ತಾನೆ ಬುಧ ಅಂತ ಅರ್ಥ. ಅಂಥ ಬುಧನಿಂದ ಅಥವಾ ಬುಧ ದಶೆ ಅಂತಕ್ಕಂಥದ್ದು 17 ವರ್ಷ ಕಾಲ ಇರುತ್ತೆ. ಬಹಳ ವಿಶೇಷ. ದಶಾ ವಿಚಾರವನ್ನು ನಾನು ತಿಳಿಸಿರಲಿಲ್ಲ. ರವಿ ದಶಾ ಅಂತಕ್ಕಂಥದ್ದು ಕೃತ್ತಿಕಾ, ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಅವರು ಹುಟ್ಟಿದಾಗ ರವಿ ದಶೆ ಇರುತ್ತೆ. ಆ ನಕ್ಷತ್ರಕ್ಕೆ ಅನುಸಾರವಾಗಿ 6 ವರ್ಷದಲ್ಲಿ ಇಂತಿಷ್ಟು ವರ್ಷ ಬಾಕಿ ಉಳಿಯುತ್ತೆ, ಇಂತಿಷ್ಟು ವರ್ಷ ಕಳೆದು ಹೋಗಿದೆ, ಗರ್ಭಗತವಾಗಿದೆ ಅಂತ ಲೆಕ್ಕ. ಅದೇ ರೀತಿಯಲ್ಲಿ ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಚಂದ್ರದಶೆ ಪ್ರಮಾಣ 10 ವರ್ಷ. ಅದೇ ಪ್ರಕಾರನೇ ಗತ ಎಷ್ಟು, ಶೇಷ ಎಷ್ಟು ಅಂತ ನೋಡ್ಕೊಳ್ಬೇಕು. ಅಂಗಾರಕನ ಸಂಬಂಧಿತವಾದ ದಶೆ ಬರ್ತಕ್ಕಂಥದ್ದು ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರದವರಿಗೆ 7 ವರ್ಷ ಕಾಲ. ಹಾಗೇನೆ ಬುಧ ದಶೆ ಅಂತ ಬರ್ತಕ್ಕಂಥದ್ದು ಏನಿದೆ, ಇದು ಬಹಳ ವಿಶೇಷ. ನಾವು ಗಮನಿಸ್ಬೇಕೇನಂತಂದ್ರೆ ಆಶ್ಲೇಷ, ಜ್ಯೇಷ್ಠ ಮತ್ತು ರೇವತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಜನ್ಮಾರಭ್ಯದಿಂದ ಅವರಿಗಿರ್ತಕ್ಕಂಥದ್ದು ಬುಧ ದಶೆ ಆಗಿರುತ್ತೆ. 17 ವರ್ಷ ಬುಧ ದಶೆಯಲ್ಲಿ ಚಂದ್ರನ ಪರಿಸ್ಥಿತಿಯ ಮೇಲೆ, ಅವನ ಚಲನೆಯ ಮೇಲೆ, ಆ ನಕ್ಷತ್ರದ ಅನುಸಾರ ಇಂತಿಷ್ಟು ವರ್ಷ ಶೇಷವಾಗಿರ್ತಕ್ಕಂಥದ್ದು ಬುಧ ದಶೆ ನಡೆಯುತ್ತೆ ಅಂತ ಅರ್ಥ. ಆ ಬುಧನ ದಶೆಯಲ್ಲಿ ಅವನು ಯಾವ ಜಾಗದಲ್ಲಿದ್ದಾನೆ, ಅವನ ಕಾರಕತ್ವ ಏನು, ಸ್ಥಿತಿ ಏನು, ಬುದ್ಧಿಯನ್ನು ಹೇಳುತ್ತೆ ಬುಧನಿಂದ. ವಾಕ್ವಿಭೂತಂಚ ಸೌಮ್ಯ, ಮಾತು ಮತ್ತು ಬುದ್ಧಿಯ ವಿಚಾರವನ್ನು ಬುಧನಿಂದ ಚಿಂತಿಸಬೇಕು ಅಂತ ಹೇಳುತ್ತೆ. 2, 4, 6, 8, 10ನೇ ಮನೆಗಳಲ್ಲಿ ಬುಧ ಇದ್ದಾನೆ ಅಂದರೆ ಶುದ್ಧವಾಗಿ ಮಾತಾಡ್ತಾನೆ. ಬುದ್ಧಿ ಅನ್ನುವಂಥದ್ದು ಸದ್ಬುದ್ಧಿ ಇದೆ ಅಂತ ಅರ್ಥವಾಗುತ್ತೆ. ಅದರಲ್ಲೂ ಇನ್ನು ವಿರೋಧ ಏನಿದೆ ಅಂತಂದರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ವೈರಿ ಇಂದು ಹೂವು ಅಂತ. ವೈರಿ ಯಾರು ಅಂದರೆ ಚಂದ್ರ. ಬುಧನಿಗೆ ಚಂದ್ರ ವೈರಿ. ಹಾಗಾಗಿ ಬುಧ ಚಂದ್ರ ಯೋಗ ಅಂದರೆ ಬುಧ ಮತ್ತು ಚಂದ್ರ ಒಟ್ಟಾಗಿ ಒಂದು ರಾಶಿಯಲ್ಲಿದ್ದರೆ, ಅದರಲ್ಲೂ 2 ಗ್ರಹಗಳಿಗೆ ಏನಾದರೂ ಒಂದೇ ಸಂಯೋಗದ ಜೊತೆಯಲ್ಲಿ ಪರಸ್ಪರ ದೃಷ್ಟಿ ಇದ್ದು ಉಚ್ಚ ನೀಚ ಸ್ಥಿತಿಗಳೂ ಏನಾದರೂ ಒಬ್ಬರಿಂದ ಒಬ್ಬರಿಗಿದ್ದ ಪಕ್ಷದಲ್ಲಿ ಆ ವ್ಯಕ್ತಿ ಮಾನಸಿಕವಾಗಿ ದೃಢಚಿತ್ತ ಇರೋದೇ ಇಲ್ಲ, ಅಥವಾ ಅವನು ಮಾನಸಿಕವಾಗಿ ಯಾರ ಮಾತನ್ನು ಕೇಳೋದಿಲ್ಲ. ಇಂಥ ಒಂದು ಸ್ಥಿತಿಗೆ ಬಂದ್ಬಿಡ್ತಾನೆ. ಇದು ಬುಧನ ವಿಶೇಷತೆ. ಅದು ಅಲ್ಲದೆ 17 ವರ್ಷಗಳ ಕಾಲ ಬುಧನ ದಶೆ ಬೇರೆ ಇರೋದಕ್ಕಾಗಿ ಬುಧ ದಶೆ ಅಂತಕ್ಕಂಥದ್ದು ಎಷ್ಟೋ ಜನರಿಗೆ ಚಂದ್ರಯೋಗದ ಮೇಲೆ ಹುಚ್ಚು ಕೂಡ ಹಿಡಿಬಹುದು, ಹೇಳೋಕ್ಕಾಗೋದಿಲ್ಲ. ಬುಧ ದಶಾ ಚಂದ್ರಭುಕ್ತಿಯಲ್ಲಿ ಬುಧಚಂದ್ರ ಯೋಗವಿದ್ದು ಬುಧ ದಶಾ ಚಂದ್ರಭುಕ್ತಿ ಬಂದು ಆವಾಗ ಮೂಲ ತ್ರಿಕೋಣದಲ್ಲಿ ಅಂದರೆ 5, 7, 9ನೇ ಮನೆಗಳಲ್ಲಿ ಎಲ್ಲಾದರೂ ಶನಿ ಅಥವಾ ಅಂಗಾರಕ ಬಂದರು ಅಂತಾದರೆ ಬಹಳ ದೊಡ್ಡ ಅಪಘಾತ. ಅಂಥವರು ಮಾನಸಿಕವಾಗಿ ಅಸ್ವಸ್ಥರಾಗೋದ್ರ ಜೊತೆಯಲ್ಲಿ ಅವರೇನು ಮಾಡ್ತಾರೆ ಅಂತಂದರೆ ತಮ್ಮ ಪ್ರಾಣ ಕಳ್ಕೊಳ್ತಕ್ಕಂಥ ಸ್ಥಿತಿಗೆ ತಲುಪ್ತಾರೆ, ಅಥವಾ ಆತ್ಮಹತ್ಯಾ ಪ್ರವೃತ್ತಿಯನ್ನು ಕೊಡುತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಇಂಥ ಯೋಗಗಳು ಕೂಡ ಬುಧನ ಒಂದು ಯೋಗದಿಂದ ಪ್ರಾಪ್ತಿಯಾಗಬಹುದು. ಯಾಕೆಂದರೆ ಬುದ್ಧಿ ನಿಯಂತ್ರಣದಲ್ಲಿರಬೇಕಾದಂಥವನೇ ಬುಧ ಗ್ರಹ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಅವನಿಗೆ ದೇವತೆ ಯಾರು ಅಂತ ನೋಡಬೇಕು. ದೇವತೆ ಯಾರು ಅಂತ ನೋಡಿದಾಗ ವಿಷ್ಣು ಪೂರುಷ ದೇವತೆ. ವಿಷ್ಣು ಮತ್ತು ಪುರುಷ ಅನ್ನುವಂಥ 2 ಸ್ವರೂಪ, 2 ನಾರಾಯಣ ಸ್ವರೂಪ. ಅದು ವಿಶೇಷ. ಈ ವಿಷ್ಣು ಮತ್ತು ಪುರುಷ ಅನ್ನುವಂತಹ ದೇವತಾ ಶಕ್ತಿಗಳನ್ನು ಅಧಿದೇವತೆ ಮತ್ತು ಪ್ರತ್ಯಧಿದೇವತೆ ಅಂತ ಹೇಳ್ತಾರೆ ಬುಧನಿಗೆ. ಈ ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮವನ್ನು ಬಹಳ ವಿಶೇಷವಾಗಿ ಹೇಳ್ತೀನಿ ನಾನು. ಯಾರಿಗೇ ಆದರೂ ಬುಧ ಸಂಬಂಧಿತವಾದ ಸಮಸ್ಯೆ ಇದೆ ಅಂತಾದರೆ ಅವರಿಗೆ ವಿಷ್ಣು ಸಹಸ್ರನಾಮವನ್ನೇ ಹೇಳ್ತೇವೆ. ಆ ವಿಷ್ಣು ಸಹಸ್ರನಾಮವನ್ನು ಕೇಳಿ ಪಠನ ಮಾಡಿ ವಿಷ್ಣು ಸಂಬಂಧಿತವಾದಂಥ ಯಾವುದೇ ಥರದ ಆರಾಧನೆಯನ್ನು ಮಾಡಿ ಈ ದೋಷ ನಿಮ್ಮದು ನಿವೃತ್ತಿ ಆಗುತ್ತೆ ಅಂತ. ಮತ್ತು ಇನ್ನೂ ಒಂದು ವಿಶೇಷ ಏನು ಅಂತಂದರೆ, ಈ ಬುಧ ಗ್ರಹ ಅನ್ನುವಂಥದ್ದು ಹೆಚ್ಚಾಗಿ ಯಾವಾಗಲೂ ಸಹ ರವಿಯ ಆಸ್ಪಾಸ್ನಲ್ಲೇ ಅವನು ಓಡಾಟ ಇರುತ್ತೆ. ರವಿಗೂ ಬುಧನಿಗೂ ಬಹಳ ಅಂತರ ಇರೋದಿಲ್ಲ.
ಒಂದು ಅಥವಾ ಎರಡು ಮನೆ ಅಂತರ, ಹಿಂದಿನ ಮನೆಯಲ್ಲಿ ಇರ್ತಾನೆ, ಇಲ್ಲ ಮುಂದಿನ ಮನೆಯಲ್ಲಿ ಇರ್ತಾನೆ, ಇಲ್ಲ ಅದೇ ಮನೆಯಲ್ಲಿ ಇರ್ತಾನೆ. ಇದು ಬಹಳ ವಿಶೇಷ, ಗಮನಿಸಬೇಕು. ರವಿಯ ಜೊತೆಯಲ್ಲೇ ಇರೋನಾದ್ರಿಂದ ವಿಷ್ಣುವೇ ಅಧಿದೇವತೆ ಪ್ರತ್ಯಧಿದೇವತೆ ಆದ್ದರಿಂದ ವಿಷ್ಣು ಸಂಬಂಧಿತವಾದ ಆರಾಧನೆಯನ್ನು ಮಾಡಿದಾಗ ಬುಧಗ್ರಹದ ದೋಷ ಪರಿಹಾರವಾಗುತ್ತೆ. ಜೊತೆಯಲ್ಲಿ ಬುಧಗ್ರಹದ ಅನುಗ್ರಹವಾಗಿ ಉತ್ತಮವಾದಂಥ ಬುದ್ಧಿಚಾತುರ್ಯ, ವಾಕ್ಚಾತುರ್ಯ ಇತ್ಯಾದಿಗಳು ಸಿದ್ಧಿಸುತ್ತೆ ಅಂತ ಅರ್ಥ. ಇದು ಬುಧಗ್ರಹಕ್ಕೆ ಸಂಬಂಧಪಟ್ಟಿದ್ದಾಯಿತು. ಇಷ್ಟು ತಿಳ್ಕೊಳ್ಳಿ ಸಾಕು. ಇನ್ನು ಬೇಕಾದಷ್ಟು ಕಾರಕತ್ವ ಸ್ಥಿತಿಗಳಿರುತ್ತೆ, ಅದನ್ನೆಲ್ಲ ಪೂರ್ಣ ತಿಳ್ಕೊಳ್ತಾ ಹೋಗೋಕ್ಕೆ ಸಾಧ್ಯ ಇಲ್ಲ. ಬುಧನಿಗೆ ಶಾಂತಿ ಮಾಡಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಮಾಡಬೇಕು. ಇನ್ನು ಹರಳಿನ ವಿಚಾರ ಬಂದಾಗ ಬುಧನಿಗೆ ಪಚ್ಚೆ ಎನ್ನುವಂತಹದ್ದನ್ನು ಹೇಳುತ್ತೆ, ಹಸಿರು ಬಣ್ಣದ್ದು. ಕಲಾ ವಿಭಾಗಕ್ಕೆ ಬಂದಾಗಲೂ ಅಷ್ಟೇನೆ 16 ಕಲಾಭಾಗವನ್ನು ಹೇಳುತ್ತೆ ಬುಧನಿಗೆ. ಅಲ್ಲಿಗೆ 16ಕ್ಕೆ ಸಂಬಂಧಪಟ್ಟಂತಹದ್ದೇ. ಪುಷ್ಪಗಳು, ಹೂವಿನ ಸಂಖ್ಯೆ ಆದರೂ 16 ಇರಬೇಕು. ಧಾನ್ಯಗಳನ್ನು ನಾವು ಮಾಡೋದಿದ್ರು ಈ 16 ಅನ್ನುವಂಥ ಒಂದು ತೂಕ ಬರುವಂತೆ, ಕಾಣಿಕೆ ನೀಡೋದಾದರೂ 16 ಅಂತ ಬರುವಂತೆ ಇತ್ಯಾದಿಗಳನ್ನೇ ಇಟ್ಟು ಬುಧನಿಗೆ ಸಂಬಂಧಪಟ್ಟಂತಹದ್ದನ್ನು ಮಾಡಬೇಕು ಅಂತ ಅರ್ಥ. ಗೊತ್ತಾಯ್ತಲ್ಲ? ಇನ್ನು ಗುರುಗ್ರಹದ ಬಗ್ಗೆ ತಿಳ್ಕೊಳ್ಬೇಕಲ್ಲ, ಅದಕ್ಕೆ ಹೇಗೋ ಮುಂದಿನ ಸಂಚಿಕೆಯಲ್ಲಿ ಪ್ರಯತ್ನ ಮಾಡೋಣ. ಯಾಕೆ ಅಂತಂದರೆ ನಾಳೆ ದಿವಸ ಉತ್ಥಾನ ದ್ವಾದಶಿ, ತುಳಸಿ ವಿವಾಹ ಮಹೋತ್ಸವದ ವಿಶೇಷ. ಹಾಗಾಗಿ ಆ ಒಂದು ತುಳಸಿ ವಿವಾಹ ಮಹೋತ್ಸವದ ಬಗ್ಗೆನೇ ನಾಳೆಯ ಸಂಚಿಕೆ ಅನ್ನುವಂಥದ್ದು ವಿಶೇಷವಾಗಿ ನಮ್ಮ ಜನ ನೋಡಲಿ. ಈ ನಮ್ಮ ಮಹರ್ಷಿ ದರ್ಪಣ ವೀಕ್ಷಕರು ತುಳಸಿಯ ವಿಶೇಷತೆಗಳನ್ನು ತಿಳ್ಕೊಳ್ಳಿ ಅನ್ನೋ ಅಭಿಪ್ರಾಯದಿಂದ ನಾಳೆ ಗುರುಗ್ರಹಕ್ಕೆ ಸಂಬಂಧಿತವಾದ ವಿಚಾರಗಳನ್ನು ತಿಳಿಸೋದು ಬೇಡ ಅಂತ ಒಂದು ಯೋಚನೆ ಮಾಡಿದ್ದೀನಿ. ತಪ್ಪಾಗಿ ತಿಳ್ಕೊಳ್ಬೇಡಿ. ಮುಂದಿನ ಸಂಚಿಕೆಗಳಲ್ಲಿ ಗುರುಗ್ರಹದ ಬಗ್ಗೆ ತಿಳಿಸ್ಕೊಡ್ತೀನಿ. ತುಳಸಿಯ ವಿಶೇಷ ಏನು ಅನ್ನೋದು ನಾಳೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಗುರೂಜಿ. ವೀಕ್ಷಕರೇ, ಒಂದು ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ಮರಳಿ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮ. ವೀಕ್ಷಕರೇ, ಚೂಡಾಮಣಿ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ರು. ಅವರಿಗೆ ಕರೆಯನ್ನು ಮಾಡಿದ್ದೀವಿ. ಹಲೋ ಹಲೋ, ನಮಸ್ತೆ ಮಾ. ನಮಸ್ತೆ. ಯಾರ ಬಗ್ಗೆ ಪ್ರಶ್ನೆಯನ್ನು ಕೇಳಬೇಕಿತ್ತು? ನಮ್ಮ ಬಗ್ಗೆನಮ್ಮ. ಎಷ್ಟು ವರ್ಷ ಅಮ್ಮ ನಿಮಗೆ? ಈಗ 35. ಗುರೂಜಿ ಇದ್ದಾರೆ, ಮಾತಾಡಿ ಮಾ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ, ಒಳ್ಳೆಯದಾಗಲಿ. ಗುರುಜಿ, ನಮ್ಗೆ 12 ವರ್ಷ ಆಯ್ತು ಮದುವೆ ಆಗಿ. ಸರಿ, ಇನ್ನ ಮಕ್ಕಳಾಗಿಲ್ಲ, ಅದ್ರ ಬಗ್ಗೆ ಕೇಳ್ಬೇಕು ಅಂತ. ಇನ್ನೂ ಸಂತಾನ ಆಗಿಲ್ಲ ಅಂತಲಾ? ಹೌದು ಗುರುಜಿ. ಆಯ್ತಮ್ಮ. ಅಂದ್ರೆ ಒಂದ್ಸಾರಿನೂ ಗರ್ಭಧಾರಣೆ ಇತ್ಯಾದಿಗಳು ಏನು ಆಗೇ ಇಲ್ಲ ಅಂತಲಾ? ಆಗಿಲ್ಲ ಗುರುಜಿ. ಒಂದು ಸಲ 1.5 ತಿಂಗಳು 2 ತಿಂಗಳು ಮುಂದೆ ಆಗುತ್ತೆ, ಬಟ್ ಆದ್ರೆ ನಮ್ಗೆ ನಿಂತಿದೆ ಅಂತ ಯಾವುದು ಕನ್ಫರ್ಮ್ ಆಗಿಲ್ಲ. ಸರಿ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಏನಂತಂದ್ರೆ ಅಮ್ಮ, ನಿಮ್ಮ ಪ್ರತಿ ತಿಂಗಳ ಋತುಚಕ್ರದ ಸಮಸ್ಯೆ ಏನು ಇಲ್ಲ ತಾನೆ? ಸರಿಯಾಗಿದೆ ಗುರು. ಅದ್ರಲ್ಲೇನು ಸಮಸ್ಯೆ ಇಲ್ಲ ಅಲ್ವಾ? ಅದ್ರಲ್ಲೆಲ್ಲ ಏನು ಸಮಸ್ಯೆ ಇಲ್ಲ. ಆಯ್ತಮ್ಮ, ನಾನು ಏನ್ ಕಾರಣ ಅಂತ ಕರ್ಣಪಿಶಾಚಿನಿ ತಂತ್ರದಲ್ಲಿ ನೋಡಿ ತಿಳಿಸ್ತೀನಿ, ಅದ್ರ ಪರಿಹಾರ ಕೂಡ ತಿಳಿಸ್ತೀನಿ. ಆಗ್ಬೋದಾ? ಚೂಡಾಮಣಿ ಅವರೇ, ಕರ್ಣಪಿಶಾಚಿನಿ ತಂತ್ರದ ಪ್ರಕಾರ ನಿಮ್ಮ ಯಜಮಾನರ ತಂದೆ ಅವರ ಹಿಂದಿನ ತಲೆಮಾರಿನಿಂದಲೂ ಬಂದಿರತಕ್ಕಂತ ಒಂದು ಶಾಪ ಕಾರಣ ಇದಕ್ಕೆ. ಗುರು ಶಾಪ ಅಥವಾ ಪಿತೃಶಾಪ ಅಂತ ಕಂಡು ಬರ್ತಾ ಇದೆ. ಏನ್ ಮಾಡ್ಬೇಕು ಗುರು? ಇದಕ್ಕೆ ಏಕ ಸಂತಾನ ಅಥವಾ ನಿಸ್ಸಂತಾನ ಯೋಗವನ್ನು ಹೇಳುತ್ತೆ. ಅಂದ್ರೆ ಕುಟುಂಬದಲ್ಲಿ ಒಂದೇ ಮಗು ಆಗ್ತಕ್ಕಂಥದ್ದು ಅಥವಾ ಒಂದೇ ಗಂಡು ಸಂತಾನ ಆಗ್ತಕ್ಕಂಥ ಯೋಗ ಇದು. ಹೆಚ್ಚು ಗಂಡು ಮಕ್ಕಳು ಇಲ್ಲದ ಯೋಗ ಇದು. ಅಂದ್ರೆ ಒಡ ಹುಟ್ಟಿದ ಅಣ್ಣ ತಮ್ಮಂದ್ರು ಇರೋದಿಲ್ಲ ಅಂತ ಒಂದು ಯೋಗವನ್ನು ಹೇಳುತ್ತೆ. ಇದರ ಪರಿಹಾರಕ್ಕೆ ಮೊದಲನೇದಾಗಿ ಪಿತೃಶಾಪ ನಿವೃತ್ತಿ ಮಾಡಿಕೊಳ್ಬೇಕು. ಜೊತೆಯಲ್ಲಿ ರುದ್ರಾರಾಧನೆಯನ್ನು ಮಾಡಿಕೊಂಡು ಆನಂತರ ನೀವು ದಂಪತಿಗಳಿಬ್ಬರು ನಿತ್ಯ ಸಂತಾನ ಗೋಪಾಲಕೃಷ್ಣ ಸ್ತೋತ್ರವನ್ನು ಹೇಳ್ಕೊಳ್ಬೇಕು. ಸಂತಾನ ಗೋಪಾಲಕೃಷ್ಣ ಅಂತ ಸ್ತೋತ್ರ ಅಂತ ಇದೆ. ದೇವಕಿ ಸುತ ಗೋವಿಂದ ವಾಸುದೇವ ಜಗತ್ಪತಿ ದೇಹಿಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂಗತಃ ಅಂತ ಬರುತ್ತೆ. ಈ ಶ್ಲೋಕವನ್ನ ನೀವು ದಂಪತಿಗಳು ದಿನ ಹೇಳ್ಕೊಳ್ಬೇಕು. ಇದನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಸಂತಾನಕ್ಕೆ ಸುಖವಾದಂತಹ ಅಥವಾ ಸುಲಭವಾದಂತಹ ಒಂದು ಮಾರ್ಗ ಆಗತ್ತೆ. ಆದ್ರೆ ಇದಕ್ಕೆ ಮೊದಲು ರುದ್ರೈಕಾದಶಿ ಪ್ರಾಯಶ್ಚಿತ್ತ ಮತ್ತು ಪಿತೃಶಾಪ ನಿವೃತ್ತಿಯನ್ನು ಮಾಡಿಕೊಳ್ಳೇಬೇಕು.
ಹಾಗಾದ್ರೆ ಮಾತ್ರ ಸಂತಾನ ಸುಖವಾಗಿ ಸುಲಭವಾಗಿ ಆಗತ್ತೆ. ಅರ್ಥ ಆಯ್ತಾ? ಎರಡು ಪರಿಹಾರ ಮಾಡ್ಕೊಳ್ಳಬೇಕು. ಹೌದಮ್ಮ, ಎರಡೂ ಪರಿಹಾರವನ್ನು ಮಾಡಿಕೊಂಡ್ರೆ ಒಳ್ಳೇದು. ಒಳ್ಳೇದಾಗಲಿ. ಧನ್ಯವಾದಗಳಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಆದಷ್ಟು ಬೇಗ ನಿಮ್ಮ ಈ ಒಂದು ಸಮಸ್ಯೆ ಬಗೆಹರಿಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಗುರುಜಿ, ಇನ್ನುಳಿದ ರಾಶಿಗಳ ಯೋಗ ಫಲ ನಾಳೆಗೆ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲು ತುಲಾರಾಶಿ ಯೋಗ ಫಲವನ್ನು ನೋಡೋಣ. ತುಲಾರಾಶಿಯವರ ಯೋಗ ಫಲದ ಪ್ರಕಾರ ಷಷ್ಠ ಭಾವದಲ್ಲಿರ್ತಕ್ಕಂತಹ ಚಂದ್ರ ಉತ್ತಮವಾದಂಥ ಫಲವನ್ನು ಕೊಡಬೇಕು. ಆದರೆ ಜನ್ಮರಾಶಿಯಲ್ಲಿರ್ತಕ್ಕಂತಹ ಶನಿಯ ಯೋಗವನ್ನು ನೋಡಿದಾಗ ಆ ಒಂದು ಫಲ ಅಂತಕ್ಕಂಥದ್ದು ಪೂರ್ಣವಾಗಿ ಸಿಗೋದಿಲ್ಲ. ಕಾರಣ ಶನಿರ್ ಮಂದಹ ಅಂತ ಹೇಳ್ತಾರೆ. ವ್ಯಯಭಾವಕ್ಕೆ ದೃಷ್ಟಿ ಬೇರೆ. ಕರ್ಮಾಧಿಪತಿಯಾಗಿ ಚಂದ್ರ ವ್ಯಯಭಾವಕ್ಕೆ ದೃಷ್ಟಿ ಕೊಡೋದು, ರಾಶಿಯಲ್ಲಿ ಉಚ್ಚನಾಗಿರ್ತಕ್ಕಂಥ ಮಂದಗ್ರಹ ಇರುವುದಾದ್ರಿಂದ ಭಾಗ್ಯೋದಯ ಅನ್ನುವಂಥದ್ದು ಮಂದವಾಗಿ ಆಗ್ತಾ ಇದೆ. ಶೀಘ್ರವಾಗಿ ಆಗಬೇಕು ಅಂತಂದ್ರೆ ಕ್ಷಿಪ್ರಪ್ರಸಾದ ಗಣಪತಿಯ ಅನುಗ್ರಹ ಬೇಕು. ಕ್ಷಿಪ್ರಪ್ರಸಾದ ಗಣಪತಿ ಅಂತ ಗಣಪತಿಯ ಒಂದು ಸ್ವರೂಪ. ಆ ಸ್ವರೂಪವನ್ನು ಆರಾಧನೆ ಮಾಡಿದಾಗ ಈ ಸಮಸ್ಯೆಗಳು ಪರಿಹಾರವಾಗಿ ಅನುಗ್ರಹವಾಗ್ತದೆ, ಶೀಘ್ರವಾಗಿ ಫಲ ಕೂಡ ಸಿಗ್ತದೆ. ಮುಂದಿನದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಯೋಗದ ಪ್ರಕಾರ ಶೀತ ಮತ್ತು ಉಷ್ಣದ ಉಪದ್ರವ ಕಾಣಿಸ್ತಾ ಇದೆ. ಬಹಳ ವಿಶೇಷ ಅಂತಂದ್ರೆ ಯಾಕೆ ಅಂತಂದ್ರೆ ರಾಶ್ಯಾಧಿಪತಿಯು ಕರ್ಮಭಾವದಿಂದ ರವಿಯ ಮನೆಯಿಂದ ದೃಷ್ಟಿಯನ್ನು ಕೊಡತಕ್ಕಂಥದ್ದು ಉಷ್ಣಕ್ಕೆ ಕಾರಣವಾದರೆ, ಪಂಚಮ ಭಾವದಲ್ಲಿ ಜಲರಾಶಿಯಲ್ಲಿ ಇರತಕ್ಕಂತಹ ಚಂದ್ರ ಶೀತ ಸ್ವಭಾವದ ಒಂದು ಫಲವನ್ನು ಕೊಡ್ತಾನೆ. ಹಾಗಾಗಿ ಶೀತ ಮತ್ತು ಉಷ್ಣ ಇವೆರಡರ ಉಪದ್ರವ ವೃಶ್ಚಿಕ ರಾಶಿಯವರಿಗೆ ಕಾಣಿಸ್ತಾ ಇದೆ. ಈ ಒಂದು ಉಪದ್ರವಕ್ಕೆ ಔಷಧಿ ಚಿಕಿತ್ಸೆ ಅಲ್ಲದೆ ಬೇರೆ ಯಾವುದರಿಂದಲೂ ಇದು ಪರಿಹಾರವಾಗುವಂತಹದ್ದಲ್ಲ. ಇನ್ನೊಂದು ಪ್ರಯತ್ನವನ್ನೇನು ಮಾಡಬಹುದು ಅಂತಂದ್ರೆ, ಒಂದು ಬಿಂದಿಗೆಯಲ್ಲಿ ನೀರನ್ನಿಟ್ಟು ಅದಕ್ಕೆ ಗಂಗಾ ಪೂಜೆಯನ್ನು ಮಾಡಿ ಆ ಒಂದು ಕುಂಭವನ್ನ ಶಿವ ಸಾನ್ನಿಧಿಗೆ ಅಥವಾ ಶಿವನ ಸಾನ್ನಿಧ್ಯಕ್ಕೆ ಸಮರ್ಪಣೆ ಮಾಡಿದರೆ ಸ್ವಲ್ಪ ಮಟ್ಟಿನ ಉಪಶಮನವಾಗುತ್ತೆ. ಮುಂದಿನದು ಧನುರಾಶಿ. ಧನುರಾಶಿಯವರ ಯೋಗದ ಪ್ರಕಾರ ದೀರ್ಘಕಾಲದಿಂದ ಇರತಕ್ಕಂತಹ ಗುಪ್ತವಾಗಿರ್ತಕ್ಕಂಥ, ಅಂದರೆ ಹೇಳ್ಕೊಳ್ಳಿಕ್ಕಾಗೋಲ್ಲ, ಅನುಭವಿಸಲಿಕ್ಕೆ ಕಷ್ಟ, ಅಂಥ ಒಂದು ಸಮಸ್ಯೆ ಬಹಳ ದಿನಗಳಿಂದ ನೀವು ಅನುಭವಿಸ್ತಾ ಇದ್ದ ಪಕ್ಷದಲ್ಲಿ, ಯಾಕೆ ಅಂತಂದರೆ ಚಂದ್ರ ಮಾನಸಿಕವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ತಕ್ಕಂಥ ಗ್ರಹ ಅಂತ ಹೇಳಿದ್ದೆ ಅಲ್ವಾ. ಹಾಗಾಗಿ ಮಾನಸಿಕವಾಗಿ ಆ ಬಗ್ಗೆ ಚಿಂತಿಸ್ತಾ ಇರ್ತೀರಿ, ಯೋಚನೆ ಮಾಡ್ತಾ ಇರ್ತೀರಿ, ಪೂರ್ಣವಾಗಿ ಸಮಾಧಾನ ಇರೋದಿಲ್ಲ. ಹೀಗೆಲ್ಲ ಯೋಚನೆ ಇದ್ದಂಥದ್ದು ಈ ಒಂದು ಸ್ಥಿತಿಯಿಂದ ಹೊರಬರ್ತಕ್ಕಂಥ ಯೋಗ. ಸುಮ್ಮನೆ ಹೊರಬರ್ಲಿಕ್ಕೆ ಹೇಗೆ ಸಾಧ್ಯ? ಕುಜನಿಗೆ ಮತ್ತು ಚಂದ್ರನಿಗೆ ಯೋಗವನ್ನು ನೋಡಿದಾಗ ಕುಜನ ದೃಷ್ಟಿ ಚಂದ್ರನಿಗೆ ಬೀಳ್ತಾ ಇದೆ. ಶಶಿಮಂಗಳ ಯೋಗ ಪೂರ್ಣವಾಗಿ ಇಲ್ಲದಿದ್ದರೂ ಕುಜನ ದೃಷ್ಟಿ ಇರೋದ್ರಿಂದ, ಅವನು ಪಂಚಮಾಧಿಪತಿ ಆಗಿರೋದ್ರಿಂದ, ವ್ಯಯಾಧಿಪತಿಯೂ ಆಗಿರೋದ್ರಿಂದ ಧನುರಾಶಿಗೆ ಮತ್ತೆ ವ್ಯಯಕ್ಕೆ ದೃಷ್ಟಿ ಕೊಡೋನಾದ್ರಿಂದ ಈ ಒಂದು ಸಮಸ್ಯೆಯಿಂದ ಹೊರಬರಲಿಕ್ಕೆ ಅವಕಾಶ ಇದೆ. ಆದರೆ ಚಾಮುಂಡೇಶ್ವರಿ ಅನುಗ್ರಹ ಬೇಕು. ಚಾಮುಂಡೇಶ್ವರಿ ಅನುಗ್ರಹವನ್ನು ತಗೊಂಡ್ರೆ ಧನುರಾಶಿಯವರಿಗೆ ಈ ಸಮಸ್ಯೆ ಖಂಡಿತವಾಗಿ ಪರಿಹಾರವಾಗುತ್ತೆ. ಮಕರಾದಿ ಉಳಿದ ರಾಶಿಗಳವರ ಯೋಗ ಫಲ ಹೇಗಿದೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಆಗ್ಲಿ ಗುರೂಜಿ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಪತ್ರವನ್ನು ಬರೆದಿದ್ದಾರೆ. ಈ ದಿವಸ ಮತ್ತೊಂದು ಪತ್ರವನ್ನು ಓದ್ತಾ ಇದ್ದೀನಿ. ಗುರೂಜಿ, ಈ ಪತ್ರವನ್ನು ಗೀತಾ ಅನ್ನೋರು ಹಾಸನದಿಂದ ಬರೆದಿದ್ದಾರೆ. ಗುರೂಜಿ ಅವರಿಗೆ ನನ್ನ ನಮಸ್ಕಾರಗಳು. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಈ ಪತ್ರದ ಮೂಲಕ. ನನ್ನ ಪ್ರಶ್ನೆ ಏನು ಅಂದರೆ, ನನ್ನ ಜೀವನದಲ್ಲಿ ತುಂಬ ಕಷ್ಟವನ್ನು ಅನುಭವಿಸಿದ್ದೀನಿ. ನನಗೆ ಮದುವೆ ಆಗಿ 9 ವರ್ಷ ಆಗಿದೆ. ನನಗೆ ಪೂಜಾ ಅನ್ನೋ ಒಬ್ಳು ಮಗಳಿದ್ದಾಳೆ, ಅವಳಿಗೆ 7 ವರ್ಷ. ಆದರೆ ನಾನು ಗಂಡನಿಂದ ದೂರವಾಗಿ ವಿಚ್ಛೇದನವನ್ನು ಪಡೆದಿದ್ದೇನೆ. ನನ್ನ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ನನಗೆ ಇನ್ನೊಂದು ಮದುವೆ ಆಗುವಂತಹ ಸಾಧ್ಯತೆ ಇದೆಯೋ ಇಲ್ವೋ, ಹಾಗೇನೆ ನನ್ನ ಮಗಳ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ ಅಂತ ಹೇಳಿ ಗೀತಾ ಅವರು ಕೇಳ್ತಾ ಇದ್ದಾರೆ. ಗುರುಜಿ, ಈ ಥರ ಪತ್ರಗಳಿಗೆ ಏನು ಉತ್ತರ ಕೊಡಬೇಕು ಅನ್ನೋದೇ ನಮ್ಗೆ ಅರ್ಥ ಆಗೋದಿಲ್ಲ. ಯಾಕೆ ಅಂತಂದರೆ ಇವತ್ತಿನ ಜನರ ಮೆಂಟ್ಯಾಲಿಟಿ ಏನು, ಮಾನಸಿಕ ಸ್ಥಿತಿ ಏನು ಅಂತ ನಮಗೆ ಬಹಳ ನೋವಾಗುತ್ತೆ ಒಂದೊಂದು ಸಾರಿ ಯೋಚನೆ ಮಾಡಿದ್ರೆ. ಅಮ್ಮ ತಾಯಂದ್ರ, ಹೆಣ್ಣು ಮಕ್ಕಳೇ, ಕೈ ಮುಗಿತೀನಿ, ಆದಷ್ಟು ಜೀವನ ಅಂತಕ್ಕಂಥದ್ದು ರಾಜಿಯೇ ಹೊರತು ಅದೇನೋ ದೊಡ್ಡ ಸಾಧನೆ ಅಂತ ಯಾಕೆ ಅಂದ್ಕೊಳ್ತೀರಿ? ರಾಜಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಲೇಬೇಕು.
ಯಾಕೆ ಅಂತಂದರೆ ಒಂದು ವಿಚಾರ, ಲೈಫ್ ಈಸ್ ದ ನೇಮ್ ಆಫ್ ಕಾಂಪ್ರಮೈಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಕಾಂಪ್ರಮೈಸ್ ಆಗಲಿಕ್ಕೆ ಪ್ರಯತ್ನ ಪಡಲೇಬೇಕು. ಯಾಕೆ ಅಂತಂದರೆ ನಮ್ಮ ಕೈಲಿರ್ತಕ್ಕಂಥ 5 ಬೆರಳೇ ಒಂದೇ ಥರ ಇರೋದಿಲ್ಲ. ಹಾಗೆ ಪ್ರಪಂಚದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಜನರು ಸ್ವಭಾವ ಒಂದೇ ಥರ ಇರಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಪ್ಕೊಳ್ತೀನಿ, ಎಷ್ಟೋ ಸಾರಿ ಅನಿವಾರ್ಯ ಪ್ರಸಂಗಗಳು ಹೇಗೆ ಬರುತ್ತೆ ಅಂತಂದರೆ ಬೇರೆ ದಾರಿಯೇ ಇಲ್ಲ, ಮುರಿದು ಹೋಗಲೇಬೇಕು ಅನ್ನುವಂಥ ಸ್ಥಿತಿ ಇರುತ್ತೆ. ನಾನು ಅದನ್ನು ಇಲ್ಲ ಅಂತ ಪೂರ್ಣವಾಗಿ ಹೇಳೋದಿಲ್ಲ. ಇದಕ್ಕೆ ಏನು ಕಾರಣ ಆಗಿರುತ್ತೆ ಅಂತಂದರೆ ಅವರವರ ಜಾತಕದಲ್ಲಿರ್ತಕ್ಕಂಥ ವಿಚ್ಛೇದನ ಯೋಗ ಅಥವಾ ಪತಿ ವಿಯೋಗ ಅಥವಾ ಸತಿ ವಿಯೋಗ ಅಥವಾ ಕಳತ್ರ ಯೋಗ, ದ್ವಿಭಾರ್ಯ ಯೋಗ ಅಥವಾ ಬಹುಭಾರ್ಯ ಯೋಗ ಅಥವಾ ಬಹುಪತಿತ್ವ ಯೋಗ, ಹೀಗೆ ಅನೇಕ ಕಾರಣಗಳಿರುತ್ತೆ. ಇದನ್ನೆಲ್ಲ ವಿವಾಹ ಪೂರ್ವದಲ್ಲೇ ಒಂದು ಸಾರಿ ನೋಡ್ಕೊಂಡ್ಬಿಟ್ರೆ ಎಷ್ಟೋ ಸಮಸ್ಯೆಗಳು ಪರಿಹಾರವಾಗುತ್ತೆ. ಇದು ಒಂದು ಕಡೆಗಾದರೆ, ಇನ್ನೊಂದು ಕಡೆಗೆ ಎಷ್ಟೋ ಕುಟುಂಬಗಳಲ್ಲಿ ಇಂತಹ ಸ್ಥಿತಿ ಬರದೇ ಇರೋ ಹಾಗೆ ಎಚ್ಚರಿಕೆ ವಹಿಸೋದಕ್ಕೆ ಸಾಧ್ಯತೆ ಇರುತ್ತೆ, ಅವಕಾಶಗಳಿರುತ್ತೆ. ಕೈಯಾರೆ ಕಳ್ಕೊಂಡ್ರೆ ಯಾರೇನು ಮಾಡಲಿಕ್ಕಾಗತ್ತೆ? ಈಗ ನಿಮಗೆ ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ, ಇದನ್ನು ನಾನು ಒಪ್ಲಿಕ್ಕಾಗ್ತದೆಯಾ? ಕಷ್ಟ. ಮಾಡ್ಕೋಬೇಡಿ ಅಂತ ಹೇಳಲ್ಲ. ನಿಮ್ಮ ಮುಂದಿನ ಭವಿಷ್ಯ ನೀವು ಒಂಟಿಯಾಗಿ ಕಳೆಯೋದು ನಿಮಗೆ ಕಷ್ಟ, ನಿಮಗೊಬ್ಬ ಸಂಗಾತಿ ಅಗತ್ಯ ಇದೆ, ಇದು ನನಗೆ ಅರ್ಥವಾಗುತ್ತೆ. ಈ ಥರ ದ್ವಂದ್ವ ಸ್ಥಿತಿಯನ್ನು ದಯಮಾಡಿ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ. ಇಂತಹ ಪರಿಸ್ಥಿತಿಯನ್ನು ಯಾವ ಹೆಣ್ಣು ತಂದ್ಕೊಳ್ಬೇಡಿ ನಿಮ್ಮ ಜೀವನದಲ್ಲಿ. ಆದಷ್ಟು ಅನಿವಾರ್ಯ ಪ್ರಸಂಗ ಹೊರತುಪಡಿಸಿ ಯೋಚನೆ ಮಾಡಿ. ನಿಮ್ಮ ಜೀವನ ನಿಮ್ಮ ಕೈಲಿದೆ. ನೀವು ಯಾವುದು ಸರಿ ಅಂತ ಅನಿಸುತ್ತೋ ಅದನ್ನು ಯೋಚನೆ ಮಾಡಿ ನಿಮ್ಮ ಸುಖಕ್ಕೋಸ್ಕರವಾಗಿ ಅಥವಾ ನಿಮ್ಮ ಜೀವನದ ರಕ್ಷಣೆಗೋಸ್ಕರವಾಗಿ ನೀವು ಹೆಜ್ಜೆಯನ್ನು ಇಡ್ತಕ್ಕಂಥದ್ದು ಸರಿ. ನಿಮ್ಮ ಕುಟುಂಬಕ್ಕೆ ಅನುಕೂಲವಾಗ್ತಕ್ಕಂಥ, ನಿಮ್ಮನ್ನು ಗೌರವಿಸ್ತಕ್ಕಂಥ, ನಿಮ್ಮ ಸಂಕಟವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ, ಜೊತೆಯಲ್ಲಿ ನಿಮ್ಮ ಮಗಳಿಗೆ ಅಪ್ಪನಾಗಿ ಬದುಕ್ತಕ್ಕಂಥ ಒಬ್ಬ ಯೋಗ್ಯ ವ್ಯಕ್ತಿಯನ್ನು ಹುಡುಕಿ ನೀವು ಮದುವೆ ಮಾಡಿಕೊಳ್ಳೋದು ಸರಿ ಅಂತ ನಾನು ನಿಮಗೆ ಒಂದು ಆಶ್ವಾಸನೆಯನ್ನು ಕೊಡೋದಲ್ಲ, ಬದಲಿಗೆ ಒಂದು ಅಭಿಪ್ರಾಯವನ್ನು ಹಂಚಿಕೊಳ್ಬಹುದು ಅಷ್ಟೇ. ಬಿಟ್ಟರೆ ಜ್ಯೋತಿಷ್ಯದ ಆಧಾರದ ಮೇಲೆ ಇದಕ್ಕೆ ಪರಿಹಾರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಅಭಿಪ್ರಾಯ ನಿಮಗೆ ತಿಳಿಸಿದ್ದೀನಿ, ಯೋಚನೆ ಮಾಡಿ ಮುಂದುವರಿ. ಒಳ್ಳೆಯದಾಗ. ಧನ್ಯವಾದಗಳು ಗೀತಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೆದಿದ್ದಕ್ಕಾಗಿ. ವೀಕ್ಷಕರೇ, ಗುರೂಜಿ ಪ್ರತಿನಿತ್ಯ ಒಂದೊಂದು ಹೊಸ ವಿಚಾರವನ್ನು ನಮಗೆ ತಿಳಿಸ್ಕೊಡ್ತಾರೆ. ಹಾಗೆಯೇ ಈ ರೀತಿ ಪತ್ರ ಮುಖೇನ ಅಥವಾ ಯಾರಿಗಾದರೂ ನಾವು ಕರೆ ಮಾಡಿದರೆ ಅವರ ಸಮಸ್ಯೆ ಮುಖೇನ ನಮಗೂ ಕೂಡ ಬಹಳಷ್ಟು ಒಳ್ಳೆಯ ಮಾತುಗಳನ್ನು ತಿಳಿಸ್ಕೊಡ್ತಾರೆ. ನಾಳೆ ತುಳಸಿ ಹಬ್ಬ ಅಂದಮೇಲೆ ಗುರೂಜಿ ನಿಜವಾಗ್ಲೂ ಒಳ್ಳೊಳ್ಳೆ ವಿಚಾರವನ್ನು ತಿಳಿಸ್ಕೊಡ್ತಾರೆ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಖಂಡಿತ ನಾಳೆ ಸಂಚಿಕೆಯನ್ನು ತಪ್ಪದೆ ವೀಕ್ಷಿಸ್ತೀರ ಅಂತ ಭಾವಿಸ್ತಾ ಈಗೊಂದು ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಚಿಕ್ಕ ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಇನ್ನುಳಿದ ರಾಶಿಗಳ ಯೋಗ ಫಲ ನಾಳೆಗೆ ಹೇಗಿದೆ ಅಂತ ತಿಳಿಯೋಣ ಅಲ್ವಾ? ಗುರುಜಿ, ಮಕರ, ಕುಂಭ ಹಾಗೂ ಮೀನ ರಾಶಿಗಳ ಯೋಗ ಫಲ ನಾಳೆಗೆ ಹೇಗಿದೆ ಅಂತ ತಿಳಿಸ್ಕೊಡಿ. ಮಕರ ರಾಶಿಯ ಯೋಗ ಫಲವನ್ನು ನೋಡೋಣ. ಮಕರ ರಾಶಿಯವರ ಯೋಗ ಫಲದ ಪ್ರಕಾರ ವ್ಯಯಭಾವದ ಪಂಚಮಾಧಿಪತಿ ಮತ್ತು ಷಷ್ಠಭಾವದಲ್ಲಿರ್ತಕ್ಕಂಥ ವಕ್ರ ಗುರು, ಈ ಎರಡರ ಯೋಗವನ್ನು ನೋಡಬೇಕು. ಜೊತೆಯಲ್ಲಿ ತೃತೀಯದಲ್ಲಿರ್ತಕ್ಕಂತಹ ಚಂದ್ರನ ಸ್ಥಿತಿಯನ್ನು ಸಹ ನೋಡಬೇಕು. ಈ ಮೂರು ಸ್ಥಿತಿಯನ್ನು ನೋಡಿದಾಗ ವೈರುಧ್ಯಮಯವಾದಂಥ ವಾತಾವರಣ. ಯಾಕೆ ಅಂತಂದರೆ ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಿನ ಅಭಿವೃದ್ಧಿ ಇರ್ತದೆ. ಆದರೆ ಅಪೇಕ್ಷಿತವಾಗಿರ್ತಕ್ಕಂಥ, ಅಂದರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅಥವಾ ಎಷ್ಟು ನಿರೀಕ್ಷೆ ಮಾಡಿರ್ತೀವಿ ಅಂತಹ ಒಂದು ಅನುಕೂಲ ಅಂತಕ್ಕಂಥದ್ದು ಆಗೋದಿಲ್ಲ. ಯಾಕೆಂದರೆ ಪಂಚಮಾಧಿಪತಿಯಾದ ಶುಕ್ರ ವ್ಯಯದಲ್ಲಿದ್ದಾನೆ, ಜೊತೆಯಲ್ಲಿ ತೃತೀಯದಲ್ಲಿ ಚಂದ್ರ ಇದ್ದಾನೆ. ಆ ತೃತೀಯದಲ್ಲಿರ್ತಕ್ಕಂಥ ಚಂದ್ರ ಸಪ್ತಮಾಧಿಪತಿಯಾಗಿ ಭಾಗ್ಯಕ್ಕೆ ದೃಷ್ಟಿಯನ್ನು ಕೊಡ್ತಾನೆ. ಅಂದರೆ ಕೌಟುಂಬಿಕವಾದ ಸೌಖ್ಯ ಚೆನ್ನಾಗಿರುತ್ತೆ, ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ತಕ್ಕ ಮಟ್ಟಿಗಿರುತ್ತೆ, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಸಾಧಾರಣವಾಗಿ ನಡೆಯುತ್ತೆ. ಆದರೆ ನಿರೀಕ್ಷಿತವಾದ ಲಾಭ ಇಲ್ಲ, ಅನುಕೂಲ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ. ಉಳಿದಂಥ ವಿಚಾರಗಳಲ್ಲಿ ಚೆನ್ನಾಗಿದೆ. ಈ ಒಂದು ವಿಚಾರವು ಪೂರ್ತಿ ಆಗ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಅನ್ಸೋದು ಸಹಜ. ಹಾಗಾಗಿ ಮಕರ ರಾಶಿಯವರು ಶನೈಶ್ಚರನ್ನೇ ಧ್ಯಾನ ಮಾಡಬೇಕು. ಯಾಕೆಂದ್ರೆ ಕರ್ಮಭಾವದಲ್ಲಿ ಉಚ್ಚನಾಗಿರ್ತಕ್ಕಂಥವನು, ರಾಷ್ಟ್ರಾಧಿಪತಿಯೂ ಹೌದು, ಧನಾಧಿಪತಿಯೂ ಹೌದು. ಕರ್ಮಭಾವದಲ್ಲಿ ಉಚ್ಚನಾಗಿದ್ದು ವ್ಯಯಕ್ಕೆ ದೃಷ್ಟಿ ಕೊಡೋದ್ರಿಂದ ಆ ವ್ಯಯ ದೃಷ್ಟಿಯಿಂದ ಬರ್ತಕ್ಕಂಥ ಹಾನಿ ಕಡಿಮೆ ಆಗಲಿ ಅನ್ನೋ ಉದ್ದೇಶದಿಂದ
ಶನೈಶ್ಚರನನ್ನೇ ಆರಾಧನೆ ಮಾಡಬೇಕು. ಶನೈಶ್ಚರೋ ರಾಶಿತೋ ರಾಶಿಮೇತಿ ಶನಿರ್ಭೋಗೋ ಗಮನಂಚೇಷ್ಟಿತಂಚ ಸೂರ್ಯಾತ್ಮಜಂ ಪಾವನಂ ಸುಪ್ರಸನ್ನಂ ಮಂದಂ ಸದಾ ಶರಣಮಹಂ ಪ್ರಪದ್ಯೆ ಅನ್ನುವಂಥದ್ದು ಒಂದು ಶ್ಲೋಕ ಇದೆ. ಈ ಶ್ಲೋಕವನ್ನು ಎಲ್ಲಾದರೂ ಸಂಪಾದನೆ ಮಾಡಿಕೊಂಡು ಈ ಸ್ತೋತ್ರವನ್ನು ಮಾಡೋದ್ರಿಂದ ಶನಿಯ ಪೀಡೆ ಕಡಿಮೆಯಾಗಿ ಕಾರ್ಯಸಿದ್ಧಿ ಆಗ್ತದೆ ಖಂಡಿತವಾಗಿ. ಮುಂದಿರೋದು ಕುಂಭರಾಶಿ. ಕುಂಭರಾಶಿಯವರ ಯೋಗಫಲದ ಪ್ರಕಾರ ತಕ್ಕಮಟ್ಟಿಗೆ ಉತ್ತಮವಾದ ದಿನ. ಎಲ್ಲರಿಗೂ ಈ ತಕ್ಕಮಟ್ಟಿಗೆ ಉತ್ತಮವಾದ ದಿನ ಅಂತಿದಾರಲ್ಲ ಗುರೂಜಿ, ಯಾಕೆ ಅಂತಂದರೆ ಈಗ ಮೊನ್ನೆ 6ನೇ ತಾರೀಕಿನಿಂದ ಅಂದರೆ 7ನೇ ತಾರೀಕಿನಿಂದ ಸಹಜವಾಗಿ ಆ್ಯಕ್ಚುಲಿ ಅಂದರೆ ರಾತ್ರಿ ಹೊತ್ತಾಗೋದ್ರಿಂದ 7ನೇ ತಾರೀಕಿನ ಲೆಕ್ಕ ಆಗುತ್ತೆ. 7ನೇ ತಾರೀಕಿನಿಂದ ಗುರು ವಕ್ರಗತಿಯನ್ನು ಹೊಂದಿಬಿಟ್ಟಿದ್ದಾನೆ. ಅದರಲ್ಲೂ ವಿಶೇಷವಾಗಿ ಕುಂಭಕ್ಕೆ ಪಂಚಮದಲ್ಲಾಗತ್ತೆ ಮತ್ತು ವೃಷಭಕ್ಕೆ ದ್ವಿತೀಯ ಧನಸ್ಥಾನದಲ್ಲಾಗತ್ತೆ. ಈ ರಾಶಿಯವರಿಗೆ ತಾತ್ಕಾಲಿಕವಾಗಿರ್ತಕ್ಕಂಥ ಹಿನ್ನಡೆಯನ್ನು ಸೂಚಿಸುತ್ತೆ. ಗುರು ಬಲ ಇದೆ, ಬಲಿಷ್ಠನಾಗಿದ್ದಾನೆ ಅಂತ ಎಲ್ಲ ಅಂದ್ಕೊಂಡಿದ್ರು ಸಹ ವಕ್ರನಾಗಿರೋದ್ರಿಂದ ಸ್ವಕ್ಷೇತ್ರದಿಂದ ಚತುರ್ಥ ಮತ್ತು ಸಪ್ತಮದಲ್ಲಿ ಯಾವಾಗ ಗುರು ವಕ್ರನಾಗ್ತಾನೋ ಆವಾಗ ಯಾವ ರಾಶಿಗೆ ಬಲವನ್ನು ಕೊಡಬೇಕೋ ಆ ಬಲವನ್ನು ಕೊಡೋದಿಲ್ಲ, ಬದಲಾಗಿ ನಿರ್ಬಲನಾಗ್ತಾನೆ ಅಥವಾ ದುರ್ಬಲನಾಗ್ತಾನೆ ಅಂತ ಹೇಳುತ್ತೆ. ಜೊತೆಯಲ್ಲಿ ಚತುರ್ಥ ಕರ್ಮ ಕೇಂದ್ರಗಳಲ್ಲೇನಾದರೂ ಚಂದ್ರನು ಕಾಣಿಸ್ಕೊಂಡ್ರೆ ಸಂಬಂಧಿತವಾದಂಥ ರಾಶಿಗಳಿಗೆ ಶುಭ ಫಲ ಅನ್ನುವಂಥದ್ದು ಇರೋದಿಲ್ಲ, ಶುಭವಾದಂಥ ಫಲವನ್ನು ಕೊಡೋದಿಲ್ಲ ಅಂತ ಅರ್ಥ. ಹಾಗಾಗಿ ಗುರುವಿನ ಅನುಗ್ರಹವನ್ನೇ ತಗೊಳ್ಬೇಕು. ಕುಂಭರಾಶಿಯವರು ನೀವು ಯಾವ ಗುರುಪೀಠಕ್ಕೆ ನಡ್ಕೊಳ್ತೀರಿ ಅಥವಾ ಯಾವ ಗುರುವನ್ನು ನೀವು ಗುರು ಅಂತ ಆರಾಧನೆ ಮಾಡ್ತೀರೋ ಅಂತಹ ಗುರುವನ್ನೇ ಆರಾಧನೆ ಮಾಡಿ ಅವರಿಗೇ ಶರಣು ಹೋದರೆ ಈ ಸಮಸ್ಯೆ ಖಂಡಿತವಾಗಿ ಪರಿಹಾರವಾಗುತ್ತೆ. ಜೊತೆಯಲ್ಲಿ ಸ್ವಲ್ಪ ಹೆಚ್ಚು ಕಾಲ ಗುರು ವಕ್ರನಾಗಿರ್ತಾನೆ. ಸರಿಸುಮಾರು ಮಾರ್ಚ್ ತಿಂಗಳ ಪ್ರಾರಂಭದವರೆಗೂ ಸಹ ವಕ್ರನಾಗಿದ್ದು ಆನಂತರ ವಕ್ರ ತ್ಯಾಗ ಮಾಡಿಕೊಂಡು 1-2 ತಿಂಗಳನ್ನಷ್ಟು ಈಗಾಗಲೇ ಉಚ್ಚನಾಗ್ಬಿಡ್ತಾನೆ. ಹಾಗಾಗಿ ಉತ್ತಮವಾದಂಥ ಯೋಗವನ್ನು ಹೊಂದೋಲ್ಲಿವರೆಗೂ ಆಗಾಗ ಗುರುದರ್ಶನವನ್ನು ಅವನು ಮಾಡ್ತಾ ಇರಬೇಕು. ಯಾರು ಅಂದರೆ ಸಿಂಹರಾಶಿಯವರು, ವೃಷಭ ರಾಶಿಯವರು ಮತ್ತು ಕುಂಭರಾಶಿಯವರು. ಈ 3 ರಾಶಿಯವರು ಆಗಾಗ ಗುರುದರ್ಶನವನ್ನು ಮಾಡ್ತಾ ಇದ್ದ ಪಕ್ಷದಲ್ಲಿ ಈ ಗುರುವಿನ ವಕ್ರಸ್ಥಿತಿಯಿಂದ ಬರುವಂತಹ ದುಸ್ಥಿತಿಗಳು ಪರಿಣಾಮ ಕಡಿಮೆ ಆಗುತ್ತೆ. ಕೊನೆಯದಾಗಿ ಮೀನರಾಶಿ. ಚಂದ್ರನ ಒಂದು ಚಲನೆಯ ಅನುಗುಣವಾಗಿ ಮತ್ತು ಚಂದ್ರಗ್ರಹದ ಫಲದ ಯೋಚನೆಯನ್ನು ಮಾಡಿದಾಗ ನಾರಿರ್ಬುಧಾರ್ಕೋ ಪ್ರಿಯ ಅಂತ ಹೇಳುವಾಗ ದಶೈಕ ಶೋಭನಕರಃ ಏಕ ಅಂದರೆ ಜನ್ಮ ರಾಶಿಯಲ್ಲಿ ಅಥವಾ ಜನ್ಮ ಲಗ್ನದಲ್ಲಿ ಚಂದ್ರನಿದ್ದಾಗ ಉತ್ತಮವಾದಂಥ ಫಲ ಅಂತ ಹೇಳುತ್ತೆ. ಜೊತೆಯಲ್ಲಿ ಅದಕ್ಕೆ ಯಾವುದೇ ದುಷ್ಟಗ್ರಹಗಳ ದೃಷ್ಟಿ ಇಲ್ಲದೇ ಇದ್ದರೆ ಇನ್ನೂ ಉತ್ತಮವಾದ್ದೆ. ಮೀನರಾಶಿಗೆ ದ್ವಿತೀಯಾಧಿಪತಿಯು ಭಾಗ್ಯಾಧಿಪತಿಯೂ ಆಗಿರತಕ್ಕಂತಹ ಮತ್ತು ಗುರುವಿನ ಶತ್ರುತ್ವ ಇಲ್ಲದೇ ಇರತಕ್ಕಂತಹ ಅಂಗಾರಕನ ದೃಷ್ಟಿ ಅಂತಕ್ಕಂಥದ್ದಿದೆ ಚಂದ್ರನಿಗೆ. ಅದರಲ್ಲೂ ವಿಶೇಷವಾಗಿ ಚಂದ್ರನಿಗೆ ಅಂಗಾರಕ ಶತ್ರು ಅಲ್ಲ. ಹಾಗಾಗಿ ಅಂಗಾರಕನ ದೃಷ್ಟಿಯೂ ಇರೋದರಿಂದ ಭೂ ಸಂಬಂಧಿತವಾದ ವ್ಯವಹಾರಗಳಲ್ಲಿ ಲಾಭ ಅಥವಾ ಬಂಗಾರ ಸಂಬಂಧಿತವಾದ ವ್ಯವಹಾರ ಮಾಡೋದರಲ್ಲಿ ಲಾಭ. ಅಂದರೆ ಸುವರ್ಣ ವಿಚಾರವನ್ನು ಹೇಳ್ಬೋದು ಇಲ್ಲಿ, ಅಥವಾ ಬೆಳ್ಳಿಯೂ ಸಹ ಬರ್ತದೆ ಅದರಲ್ಲಿ. ಈ ಬೆಳ್ಳಿ ಬಂಗಾರ ವ್ಯವಹಾರ ಮಾಡ್ತಕ್ಕಂಥವರಿಗೆ ಮತ್ತು ಭೂಮಿಯ ಸಂಬಂಧಿತವಾದ ವ್ಯವಹಾರ ಮಾಡ್ತಕ್ಕಂಥವರಿಗೆ ಉತ್ತಮವಾದಂಥ ದಿನ, ಅವರಿಗೆ ಸ್ವಲ್ಪ ಮಟ್ಟಿನ ಲಾಭವನ್ನು ಕಾಣತಕ್ಕಂಥ ದಿನ ಅಂತ ಹೇಳ್ಬೋದು. ಇದರಲ್ಲಿ ಕೆಲವರಿಗೆ, ಅದರಲ್ಲೂ ವಿಶೇಷವಾಗಿ ರೇವತಿ ನಕ್ಷತ್ರ ಜಾತರಾದಂಥವರಿಗೆ ಪೂರ್ಣವಾಗಿರ್ತಕ್ಕಂಥ ಒಂದು ಯೋಗ ಅನ್ನುವಂಥದ್ದಿಲ್ಲ. ಕಾರಣ ವ್ಯಯಭಾವಕ್ಕೆ ಇರತಕ್ಕಂತಹ ಅಂಗಾರಕನ ನೇರ ದೃಷ್ಟಿ. ಇದಕ್ಕೆ ಕಾರಣವಾಗೋದ್ರಿಂದ ಮೀನರಾಶಿ, ಅದರಲ್ಲೂ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ಜನ ಏನಿದ್ದೀರಿ, ನೀವು ಉಷಾ ರೇವತ್ಯನ್ವೇತಿ ಪಂಥಾಂ ಅಂತ ಹೇಳ್ತಾರೆ. ಅಧಿಪ್ರತ್ಯದ ದೇವತೆಗಳನ್ನು ನೋಡಿದಾಗ ಶಿವನನ್ನು ಇಲ್ಲಿ ಪ್ರಧಾನವಾಗಿ ನೋಡಬಹುದು. ಹಾಗಾಗಿ ರೇವತಿ ನಕ್ಷತ್ರದವರು ಶಿವಸ್ವರೂಪ, ಅದರಲ್ಲೂ ಸ್ವಲ್ಪ ಉಗ್ರವಾಗಿರತಕ್ಕಂತಹ ಸ್ವರೂಪವನ್ನು ನೋಡಿದಾಗ ವೀರಭದ್ರೇಶ್ವರ ಅಂತ ಕಾಣುತ್ತೆ. ವೀರಭದ್ರೇಶ್ವರನ ಆರಾಧನೆಯನ್ನು ಮಾಡೋದರಿಂದ ಮೀನರಾಶಿಯವರಲ್ಲಿ, ಅದರಲ್ಲೂ ರೇವತಿ ನಕ್ಷತ್ರ ಮೀನರಾಶಿಯವರಿಗೆ ಉತ್ತಮವಾದಂಥ ದಿನವಾಗಿ ಪರಿಣಾಮ ಉಂಟಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥದ್ದು ಮೇಷರಾಶಿಯಿಂದ ಪ್ರಾರಂಭ ಮಾಡಿ ಮೀನರಾಶಿಯವರೆಗೆ 12 ರಾಶಿಯವರ ಪೂರ್ಣವಾದಂಥ ಯೋಗಫಲ ನಾಳೆಗೆ ಇರತಕ್ಕಂಥದ್ದು. ಆದಿತ್ಯಾದಿ 9 ಗ್ರಹಗಳು ಕೂಡ ಅನುಗ್ರಹವನ್ನು ಮಾಡಿ ಪ್ರತಿಯೊಬ್ಬರಿಗೂ ಸಹ ಕೇವಲ ಏಕಾದಶಿ ಸ್ಥಾನದಲ್ಲಿರ್ತಕ್ಕಂತಹ ಶುಭ ಫಲವೇ ದೊರಕಲಿ, ಆ ಗ್ರಹಚಾರ ದೋಷವೆಲ್ಲ ನಿವೃತ್ತಿ ಆಗಲಿ ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಧನ್ಯವಾದಗಳು ಗುರೂಜಿ.
ವೀಕ್ಷಕರೇ, ಒಂದು ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಜ್ಞಾನ ದರ್ಪಣ ವಿಭಾಗ. ಗುರುಜಿ, ಇವತ್ತಿನ ಪ್ರಶ್ನೆ ಬುಧ ಗ್ರಹದ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ. ಬುಧ ಗ್ರಹದ ತಂದೆ ಯಾರು? ಇಲ್ಲಿ ಒಂದು ಸಾಲನ್ನು ಸೇರಿಸಬೇಕು. ದೃಶ್ಯತೆ ನಚ ಶ್ರೂಯತೆ ಅಥವಾ ಶ್ರೂಯತೆ ನಚ ದೃಶ್ಯತೆ, ವಿಪರೀತ ಪೃಚ್ಛ ಇತ್ಯಾದಿ ಪದಗಳನ್ನು ನಾವು ಸಂಸ್ಕೃತದಲ್ಲಿ ಕಾವ್ಯಗಳಲ್ಲಿ ಕಾಣ್ತೀವಿ. ವಿಪರೀತ ಪೃಚ್ಛ, ದೃಶ್ಯತೆ ನಚ ಶ್ರೂಯತೆ, ಶ್ರೂಯತೆ ನಚ ದೃಶ್ಯತೆ, ಕುಂತಿಸುತೋ ರಾವಣ ಕುಂಭಕರ್ಣ ಇತ್ಯಾದಿ ಎಲ್ಲ ನಮಗೆ ಸೂತ್ರಗಳಿದ್ದು ಪಾಠದಲ್ಲಿ. ಇಲ್ಲಿ ಚಂದ್ರನಿಗೂ ಬುಧನಿಗೂ ಬೃಹಸ್ಪತಿಗೂ ಮತ್ತು ವಿಶೇಷವಾಗಿ ಬೃಹಸ್ಪತ್ಯಾಚಾರ್ಯರ ಪತ್ನಿ ಆಗಿರತಕ್ಕಂಥ ತಾರೆಗೂ ಇರತಕ್ಕಂಥ ವಿಶೇಷತೆ ಇದೆ. ಹಾಗಾಗಿ ಸ್ವಲ್ಪ ದೀರ್ಘವಾಗಿ ಆಲೋಚನೆ ಮಾಡಬೇಕು. ಬೃಹಸ್ಪತ್ಯಾಚಾರ್ಯರ ಪತ್ನಿಯಾಗಿರ್ತಕ್ಕಂತಹ ತಾರೆಯ ಗರ್ಭದಲ್ಲಿ ಚಂದ್ರನಿಂದ ಜನ್ಮಿಸಿರ್ತಕ್ಕಂಥವನು ಬುಧ. ಇದು ವಿಶೇಷ. ಗರ್ಭ ಬೃಹಸ್ಪತ್ಯಾಚಾರ್ಯರ ಪತ್ನಿಯಾದ ತಾರೆಯ ಗರ್ಭ, ಆ ಗರ್ಭದಲ್ಲಿ ಜನಿಸಿರ್ತಕ್ಕಂಥವನು ಬುಧ, ಕಾರಣನಾಗಿರ್ತಕ್ಕಂಥವನು ಚಂದ್ರ. ಅಂದ್ರೆ ಏನಾಯ್ತು? ಚಂದ್ರನ ಮಗ ಬುಧ, ಅರ್ಥಾತ್ ಬುಧನ ತಂದೆ ಚಂದ್ರ. ಆದರೂ ಬುಧ ಚಂದ್ರನಿಗೆ ಬಹಳ ಮಿತ್ರ. ಅದೇ ಬುಧನಿಗೆ ಚಂದ್ರನ ಮೇಲೆ ಮಿತ್ರತ್ವ ಇಲ್ಲ, ವೈರಿ ಇಂದು. ಬುಧನಿಗೆ ತಂದೆಯೇ ಶತ್ರು. ಅಂದ್ರೆ ಚಂದ್ರ ಬುಧನ ತಂದೆ. ಧನ್ಯವಾದಗಳು ಗುರೂಜಿ. ಈಗ ಮುತ್ತಿನಂತ ಮಾತು. ಗುರುಜಿ, ಕಳೆದ ಸಂಚಿಕೆಯಲ್ಲಿ ನೀವು ಬಳೆಗಳ ವಿಚಾರವಾಗಿ ತಿಳಿಸ್ಕೊಟ್ರಿ. ಹಾಗೇನೆ ಇವತ್ತು ಕುಂಕುಮದ ವಿಚಾರವಾಗಿ ಹೇಳ್ತೀನಿ ಅಂತ ಹೇಳಿದ್ರಿ. ಕುಂಕುಮವನ್ನು ಎಲ್ಲಿ ಇಟ್ಕೋಬೇಕು, ಯಾಕೆ ಹುಬ್ಬಿನ ಮಧ್ಯನೇ ಇಟ್ಕೋಬೇಕು, ಯಾಕೆ ಕುಂಕುಮವನ್ನೇ ಇಟ್ಕೋಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಹೇಳ್ತೀರಾ ಅದ್ರ ಬಗ್ಗೆ? ಮುಖ್ಯವಾಗಿ ಕುಂಕುಮನ ಇಟ್ಕೊಳ್ಬೇಕೋ, ಸ್ಟಿಕ್ಕರ್ ಇಟ್ಕೊಳ್ಬೇಕೋ, ಅಥವಾ ಕಪ್ ಇಟ್ಕೊಳ್ಬೇಕೋ, ಹಸಿರು ನೀಲಿ ಕೆಂಪು ಹಳದಿ ಅಥವಾ ರಂಗ್ ಬಿರಂಗಿ ಸ್ಟಿಕ್ಕರ್ಗಳನ್ನು ಇಟ್ಕೋಬೇಕು ಅಂತ ಆಮೇಲೆ ನೋಡೋಣ, ತಿಳಿಸ್ಕೊಡ್ತೀನಿ. ಯಾಕೆ ಹುಬ್ಬಿನ ಮಧ್ಯದಲ್ಲೇ ಇಟ್ಕೊಳ್ಬೇಕು, ಇದು ಮುಖ್ಯವಾಗಿ ತಿಳ್ಕೊಳ್ಬೇಕು. ಒಬ್ಬ ವ್ಯಕ್ತಿಗೆ ಪ್ರಜ್ಞಾಹೀನ ಸ್ಥಿತಿಯನ್ನು ತಲುಪಿದಾನೆ ಅಂತಾದರೆ ನಾಡಿಶಾಸ್ತ್ರ ಅಥವಾ ನಮ್ಮ ಶರೀರದಲ್ಲಿರ್ತಕ್ಕಂಥ ಕುಂಡಲಿನಿ ಶಕ್ತಿಯ ಆಧಾರದ ಮೇಲೆ ನೋಡಿದಾಗ ವಿಶುದ್ಧಿ ಚಕ್ರ, ಆಜ್ಞಾಚಕ್ರ, ಅನಾಹುತ ಅಲ್ಲ ಮತ್ತೆ ಅನಾಹತ ಇತ್ಯಾದಿ ಚಕ್ರಗಳಿದೆ, ಮೂಲಾಧಾರದಿಂದ ಪ್ರಾರಂಭಿಸಿ ಸಹಸ್ರಾರದವರೆಗೆ. ಹಾಗಾಗಿ ಆಜ್ಞಾಚಕ್ರ ಅಂತ ಏನು ಹೇಳ್ತೀವಿ, ಇದಿರ್ತಕ್ಕಂಥದ್ದು ಎರಡು ಹುಬ್ಬಿನ ಮಧ್ಯದಲ್ಲಿ. ಈ ಆಜ್ಞಾಚಕ್ರ ಭಾಗ ಅನ್ನುವಂಥದ್ದು ಪ್ರಚೋದಿತವಾದ ಪಕ್ಷದಲ್ಲಿ ಬುದ್ಧಿ ಅನ್ನುವಂಥದ್ದು ವಿಕಾಸ ಹೊಂದುತ್ತದೆ ಅಂತ ಶಾಸ್ತ್ರ ಇದೆ. ಇದು ಯೋಗಶಾಸ್ತ್ರದ ವಿಚಾರ. ಯೋಗಶಾಸ್ತ್ರದಲ್ಲಿ ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂಥೇಳಿ ಒಟ್ಟು 8 ಸ್ಥಿತಿ ಇದೆ. ಈ 8 ಸ್ಥಿತಿಯನ್ನು ಅಧ್ಯಯನ ಮಾಡ್ತಕ್ಕಂಥವನಿಗೆ ಸರಿಯಾಗಿ ಆಚರಣೆ ಮಾಡಿದ ಪಕ್ಷದಲ್ಲಿ ಅವನ ಕುಂಡಲಿನಿ ಶಕ್ತಿ ಉದ್ದೀಪನವಾಗಿ ಸಹಸ್ರಾರದೊಂದಿಗೆ ಮೂಲಾಧಾರ ಚಕ್ರ ಸೇರಿಕೊಂಡಾಗ ಪೂರ್ಣವಾಗಿರ್ತಕ್ಕಂಥ ಸಿದ್ಧಿ ಆಯಿತು, ಅಷ್ಟಾಂಗ ಸಿದ್ಧಿ ಆಯಿತು ಅಂತ ಹೇಳ್ತಾರೆ, ಅಥವಾ ಅಷ್ಟಸಿದ್ಧಿ ಆಯಿತು. ಯೋಗಶಾಸ್ತ್ರದಲ್ಲಿ 8 ಸಿದ್ಧಿ ಆಯಿತು ಅಂತ ಅರ್ಥ. ಇದೆಲ್ಲ ಬಹಳ ದೊಡ್ಡ ಪ್ರಕಾರ ಆಯಿತು ಬಿಡಿ, ಅಷ್ಟೆಲ್ಲ ದೀರ್ಘವಾಗಿ ನೀವು ಯೋಚನೆ ಮಾಡೋಕೆ ಹೋಗಲೇಬೇಡಿ. ಇಷ್ಟು ತಿಳ್ಕೊಳ್ಳಿ ಸಾಕು. ಆಜ್ಞಾಚಕ್ರ ಅಂತಕ್ಕಂಥದ್ದು ಇಲ್ಲಿರುತ್ತೆ. ಆ ಭಾಗ ಪ್ರಚೋದಿತವಾದ ಪಕ್ಷದಲ್ಲಿ ಬುದ್ಧಿ ವಿಕಾಸವಾಗುತ್ತೆ. ಬುದ್ಧಿ ವಿಕಾಸವಾದಾಗ ಬ್ರಾಡ್ ಮೈಂಡೆಡ್ ಥಿಂಕಿಂಗ್ ಅಂತ ನಾವೇನು ಹೇಳ್ತೀವಿ ಇವತ್ತಿನ ಆಧುನಿಕ ಭಾಷೆಯಲ್ಲಿ, ಅಂದರೆ ಸ್ವಲ್ಪ ವಿಶಾಲ ಮನೋಭಾವದಿಂದ ಯೋಚನೆ ಮಾಡ್ತಕ್ಕಂಥ ಸ್ವಭಾವ ಬೆಳೆಯುತ್ತೆ. ಅಥವಾ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತೆ, ಮೆದುಳು ಸಕ್ರಿಯವಾಗಿ ಕೆಲಸ ಮಾಡುತ್ತೆ. ಚುರುಕಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕಿಂತ ಸರಿಯಾದ ಮಾರ್ಗದಲ್ಲಿ ಕೆಲಸ ಮಾಡುತ್ತೆ ಅಂತ ಅರ್ಥ. ಹಾಗಾಗಿ ಕುಂಕುಮವನ್ನು ಇಡಬೇಕು ಅಂತ ತಂದ್ರು. ಇನ್ನೂ ಒಂದು ಕುಂಕುಮದ ವಿಶೇಷತೆ ಇದೆ. ಏನು ಅಂತಂದ್ರೆ ಬಣ್ಣ. ಕುಂಕುಮದ ಬಣ್ಣ ಯಾವುದು? ಕೆಂಪು. ಅರಿಶಿನವನ್ನ, ನಿಂಬೆ ಹುಳಿ, ಆಕಳ ತುಪ್ಪ, ಸ್ವಲ್ಪ ಮಟ್ಟಿನ ಪ್ರಮಾಣದ ಸುಣ್ಣವನ್ನು ಮಿಶ್ರಣ ಮಾಡಿದಾಗ ಒಂದು ಥರದ ಏನು ಬಣ್ಣ ಬರುತ್ತೆ, ಅದು ಕುಂಕುಮದ ವರ್ಣ. ಆ ಒಂದು ಕುಂಕುಮದ ಬಣ್ಣವನ್ನ ಇಲ್ಲಿಗೆ ಹಚ್ಕೊಳ್ಬೇಕು.
ಈ ಭಾಗಕ್ಕೆ ಹಚ್ಕೊಂಡಾಗ ಎರಡು ಹುಬ್ಬಿನ ಮಧ್ಯ ಮೊದಲನೇದಾಗಿ ಸೆಳೆಯುತ್ತದೆ, ಆ ಭಾಗ ಗಮನವನ್ನು ಸೆಳೆಯುತ್ತದೆ. ನಾವು ಆಕರ್ಷಿತವಾದಂಥ ವ್ಯಕ್ತಿತ್ವ. ನೀವು ಮುಖಕ್ಕೆ ಎಷ್ಟೇ ಅಲಂಕಾರ ಮಾಡಿಕೊಳ್ಳಿ, ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಅದಕ್ಕೆ ಆಧಾರವಾಗಿ, ಸುಮಂಗಲಿಯಾಗಿರ್ತಕ್ಕಂಥ ಹೆಣ್ಣು ಬೈತಲೆ ಬೊಟ್ಟನ್ನಿಟ್ಕೊಂಡು ಕಿವಿಗೆ ಉತ್ತಮವಾದ ಆಭರಣ, ಮೂಗಿಗೆ ಉತ್ತಮವಾದ ಆಭರಣ, ಕುತ್ತಿಗೆಯಲ್ಲಿ ಮಾಂಗಲ್ಯ, ಕೈಲಿ ಬಳೆ, ಕಾಲಿಗೆ ಕಾಲುಂಗುರ, ಜರತಾರಿ ಸೀರೆ ಎಲ್ಲವನ್ನು ಧರಿಸ್ಕೊಂಡ್ರು ಹಣೆಯಲ್ಲಿ ಇಟ್ಕೊಂಡಿಲ್ಲ ಅಂದರೆ ಲಕ್ಷಣ ಇಲ್ಲ. ಮೂಗಿಗೆ ಯಾಕೆ ಧರಿಸ್ಬೇಕು, ಕಿವಿಗೆ ಯಾಕೆ ಧರಿಸ್ಬೇಕು, ಅದು ಬಂಗಾರನೇ ಯಾಕೆ ಧರಿಸ್ಬೇಕು? ನಾವು ಇವತ್ತು ಬೇಕಷ್ಟು ಆರ್ಟಿಫಿಷಿಯಲ್ ಬರುತ್ತಪ್ಪ, ತರಾಂತರದ್ದು ಬರುತ್ತೆ, ಎಂತೆಂಥ ಡಿಸೈನ್ ಬರುತ್ತೆ ಗುರುಜಿ, ನೀವು ಹೋಗಿ ಆರ್ಟಿಫಿಷಿಯಲ್ ಬೇಡ ಬಂಗಾರನೇ ಧರಿಸ್ಬೇಕು ಹೇಳ್ತೀರಲ್ಲ, ಈ ಕಾಸ್ಟ್ಲಿ ದಿವಸದಲ್ಲಿ ಬಂಗಾರ ಧರಿಸೋದು ಹೌದಾ ಅಂತ ಕೇಳ್ತೀರಾ? ಯಾಕೆ ಬಂಗಾರನೇ ಧರಿಸ್ಬೇಕು ಅಂತ ನೀವು ತಿಳ್ಕೊಳ್ಬೇಕು ಅಂತಿದ್ರೆ ನಮ್ಮ ಮುಂದಿನ ಸಂಚಿಕೆಯನ್ನು ನೋಡಬೇಕು. ನಾಳೆ ಸಂಚಿಕೆ ನೋಡಿದ್ರೆ ಉಪಯೋಗ ಇಲ್ಲ. ಬಂಗಾರದ ವಿಚಾರ ಆಗಲಿ, ಮೂಗ್ಬಟ್ಟಿನ ವಿಚಾರ ಆಗಲಿ ನಾಳೆ ಸಂಚಿಕೆಯಲ್ಲಿ ಇಲ್ಲ. ಹಾಗಂತ ನಾಳೆ ಸಂಚಿಕೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಇದೆ. ಏನು ಅಂತಂದ್ರೆ ತುಳಸಿ ಪೂಜೆ ವಿಶೇಷ, ತುಳಸಿಯ ಬಗ್ಗೆ, ತುಳಸಿಯ ವಿವಾಹದ ಬಗ್ಗೆ, ತುಳಸಿಯನ್ನು ದೇವರಿಗೆ ಸಮರ್ಪಣೆ ಮಾಡೋದ್ರ ಬಗ್ಗೆ ಎಲ್ಲ ವಿಚಾರ ತಿಳಿಸ್ಕೊಡ್ತೀನಿ. ಮುಂದಿನ ಅಂದರೆ ಶುಕ್ರವಾರದ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬಂಗಾರದ್ದೇ ಯಾಕೆ ಮೂಗುಬಟ್ಟು ಕಿವಿಗೆ ಎಲ್ಲ ಧರಿಸ್ಬೇಕು ಅಂತ. ಕಾಯ್ತಿರ್ತಾನೆ ಅಲ್ಲಿವರೆಗೆ? ಖಂಡಿತ ಗುರೂಜಿ, ನಾನಂತೂ ಕಾಯ್ತಾ ಇರ್ತೀನಿ ಯಾಕಾಗಿ ಬಂಗಾರನೇ ಧರಿಸ್ಬೇಕು ಅಂತ. ಈ ದಿವಸ ಕೂಡ ಸಾಕಷ್ಟು ಮಾಹಿತಿಯನ್ನು ನಮ್ಮ ಎಲ್ಲ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಸರ್ವೇ ಜನಾ ಸುಖಿನೋ ಭವಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಭಗವಂತ ಒಳ್ಳೆಯದನ್ನೇ ಮಾಡಲಿ, ಯಾರೊಬ್ಬರಿಗೂ ಕೆಟ್ಟದ್ದನ್ನು ಮಾಡದೇ ಇರಲಿ ಅಂತ ಅವನನ್ನು ಕೇಳ್ಕೊಳ್ತೀನಿ. ವೀಕ್ಷಕರೇ, ನವಗ್ರಹಗಳ ವಿಚಾರದಲ್ಲಿ ಈ ದಿವಸ ಬುಧ ಗ್ರಹದ ಬಗ್ಗೆ ನಾವು ತಿಳ್ಕೊಂಡ್ವಿ. ನಾಳೆ ತುಳಸಿ ಹಬ್ಬ. ತುಳಸಿ ಹಬ್ಬದ ವಿಚಾರವಾಗಿ ಗುರೂಜಿ ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ತಪ್ಪದೆ ನಾಳಿನ ಸಂಚಿಕೆನ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.